ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಾಂಮಾ ಕೃತಾಃ ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಸೇಢ ಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕರ್ಮಶಾಪನೋದನಪಟುತರೆ ಧರ್ಮಾದ್ಯ ಖಿಲ ಪುರುಷಾರ್ಥ ಸಾಧನೀಭೂತೆ ಅದ್ಯ ರುದ್ರ ನಮಕ ಚಮಕ ವಿಶೇಷಣೇಶು ಶ್ರೀನಿವಾಸ ಕಲ್ಯಾಣ ಕಥಾ ಅನುಸಂಧಾನಾರಂಭೆ ಸತಿ ಕಿಂಚಿತ್ ಪೂರಕಥಾನುವಾದಃ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನೆ ಅರುಣಾಯ ಶಂಗಾಯ ಮತ್ತು ಪಶುಪತಯೇ ಈ ಮೂರು ಹೆಸರಿನಲ್ಲಿ
ಭಗವಂತನು ಬೃಹಸ್ಪತಿ ಆಚಾರ್ಯನ ಕರೆಸಿದ್ದು, ಆನಂತರ ವರಾಹದೇವರ ಹತ್ತಿರ ಸಹಾಯವನ್ನು ಬೇಡಿದ್ದು, ಅದಕ್ಕೆ ಬಕುಲಾವತಿ ಅನುಕೂಲತೆಯನ್ನು ಮಾಡಿಕೊಟ್ಟದ್ದು ಇತ್ಯಾದಿ ಕಥೆಗಳನ್ನು ನಿನ್ನಿನವರೆಗೂ ನಾವು ಕೇಳಿದ್ದೇವೆ. ಬಕುಲಾವತಿಯು ಸರಿಯಾಗಿರ್ತಕ್ಕಂತಹ ರೂಮನ್ನು ವ್ಯವಸ್ಥೆ ಮಾಡಿದ್ದಾಳೆ. ಅದೇ ಹುತ್ತದ ಕೆಳಗೆ ಆಗಿರತಕ್ಕಂತಹ 10/6 ಪರಮಾತ್ಮ ಇರ್ತಾ ಇದ್ದಾನೆ. ಅಖಿಲ ಬ್ರಹ್ಮಾಂಡದ ಸ್ವಾಮಿ, ಸರ್ವತ್ರ ವ್ಯಾಪ್ತ, ಅಸುರ ಮೋಹನಾರ್ಥವಾಗಿ ಅಂತ ನಾಟಕ ಮಾಡ್ತಾನೆ, ಅಥವಾ ತನ್ನ ಭಕ್ತರಿಗೆ ತನ್ನ ನಾಟಕದಿಂದ ಆನಂದವನ್ನು ಕೊಡ್ತಾ ಇದ್ದಾನೆ. ಪರಮಾತ್ಮನಿಗೆ 2 ಹೊತ್ತು ಪಥ್ಯದ ಅಡಿಗೆ ಸಿಗ್ತಾ ಇದೆ. ಬಕುಲಾವತಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾಳೆ. ಯಾರಪ್ಪ ಈ ಬಕುಲಾವತಿ? ಈ ಬಕುಲಾವತಿ ಬೇರೆ ಅಲ್ಲ, ಯಶೋದೆ ಬೇರೆ ಅಲ್ಲ. ಪರಮಾತ್ಮ ಕಂಸನನ್ನು ಕೊಲ್ಲುವುದಕ್ಕೋಸ್ಕರ ಕೆಲವು ದಿವಸ ಗೋಕುಲದಲ್ಲಿ ಬೆಳೆದ. ಯಶೋದೆ ಅದ್ಭುತವಾಗಿರ್ತಕ್ಕಂಥ ಪ್ರೀತಿಯನ್ನು ಕೊಟ್ಟಿದ್ದಾಳೆ. ಪರಮಾತ್ಮ ಅವಳಿಗೆ ತನ್ನ ಮುಖದಲ್ಲಿ ಒಂದು ಸಲ ಅಲ್ಲ, 2 ಸಲ ವಿಶ್ವವನ್ನು ತೋರಿಸಿದ್ದಾನೆ. ಒಮ್ಮೆ ಆಕಳಿಸಿದಾಗ, ಒಮ್ಮೆ ಮಣ್ಣು ತಿಂದಾಗ ತೋರಿಸಿ ಅವನು ಹೇಳ್ತಾನೆ, ಪಶುಪತಯೇ, ನೋಡು ಅಮ್ಮ, ನೀನು ಪಶುಪಳಾಗು, ಎಲ್ಲ ಕಡೆಯಲ್ಲಿಯೂ ಸಮವಾಗಿ ನಿರ್ದೋಷನಾಗಿರ್ತಕ್ಕಂತಹ ನನ್ನನ್ನು ಕಾಣು ಯಶೋದೆ. ನಾನು ಭಗವಂತ, ನಿನ್ನ ಸಾಮಾನ್ಯ ಸಣ್ಣ ಕೂಸಲ್ಲ ನಾನು ಅನ್ನುವುದನ್ನು ಕೃಷ್ಣ ಅವಳಿಗೆ ತೋರಿಸಿಕೊಟ್ಟಿದ್ದಾನೆ. ಆದ್ದರಿಂದಾಗಿ ನಮಕದಲ್ಲಿ ಒಂದು ಹೆಸರು ಬರ್ತದೆ, ಪಶುಪತಯೇ, ವಿಶೇಷಣ. ಪರಮಾತ್ಮನನ್ನು ಎಲ್ಲ ಕಡೆಯಲ್ಲಿಯೂ ಸಮನಾಗಿ, ಅಂದರೆ ನಿರ್ದುಷ್ಟನಾಗಿ, ದೋಷರಹಿತನಾಗಿ ಭಗವಂತನನ್ನು ಕಾಣ್ತಕ್ಕಂಥ ಒಂದು ವಿಧಾನ ಇದು. ಅದಕ್ಕೋಸ್ಕರವೇ ಪಶ್ಯತಿ ಇತಿ ಪಶುಪಃ ಅಂತಿಕೊಂಡಂತ ಅನ್ನೋದಕ್ಕೋಸ್ಕರ ಈ ಭಗವಂತನ ನೋಡ್ತಕ್ಕಂಥವನಿಗೆ ಪಶ್ಯ ಅಂತಿಕೊಂಡಂತೇಳಿ ಈಶಾವಾಸ್ಯ ಉಪನಿಷತ್ತು ಕರೆದಿದೆ. ಈಶಾವಾಸ್ಯ ಉಪನಿಷತ್ತಿನಲ್ಲಿ ಒಂದು ವಾಕ್ಯ ಬರ್ತದೆ, ಯದಾ ಪಶ್ಯತೆ ರುಕ್ಮವರ್ಣಂ. ಪಶ್ಯ, ಪರಮಾತ್ಮನನ್ನು ಎಲ್ಲ ಕಡೆಯಲ್ಲಿಯೂ ನಿರ್ದುಷ್ಟನಾಗಿ ಕಾಣ್ತಕ್ಕಂಥ ವ್ಯಕ್ತಿ ಭಗವಂತನ ದರ್ಶನ ಪಡಿತಾನೆ ಅಂತಿಕೊಂಡಂತನ್ನುವ, ಪಡೆದಾಗ ಹೇಗೆ ಅವನನ್ನು ಕಾಣ್ತಾನೆ ಅಂತನ್ನುವ ವಿಚಾರ ಈಶಾವಾಸ್ಯ ಉಪನಿಷತ್ತಿನಲ್ಲಿ ಬಂದಿದೆ. ಇಂಥ ಪರಮಾತ್ಮ ಯಶೋದೆ ಸುಮಾರು 10 ವರ್ಷ 2 ತಿಂಗಳು ಗೋಕುಲದಲ್ಲಿದ್ದ. ಆನಂತರ ಮಥುರೆಗೆ ಹೋದವನು ವಾಪಸ್ ಗೋಕುಲಕ್ಕೆ ಬರಲಿಲ್ಲ. 16,108 ಮದುವೆ ಮಾಡಿಕೊಂಡ. ಪ್ರಭಾಸ ಕ್ಷೇತ್ರದಲ್ಲಿ ಒಂದು ಸಲ ಎಲ್ಲರೂ ಸೇರಿದಾಗ ಅಲ್ಲಿ ನಂದೇಶೋದೇವರು ಕೂಡ ಬಂದಿದ್ದರು. ಕೃಷ್ಣ ತನ್ನ ಅಮ್ಮನಿಗೆ ನಮಸ್ಕಾರ ಮಾಡಿ, ಮತ್ತೆ ತನ್ನ ಅಮ್ಮನ ತಲೆಯ ಮೇಲೆ, ಮದುವೆಯಾದ ಕೃಷ್ಣ ಅಮ್ಮನ ತಲೆಯ ಮೇಲೆ ತೊಡೆಯ ಮೇಲೆ ತಲೆ ಇಟ್ಟು ಅಮ್ಮನ ಪ್ರೀತಿಯನ್ನು ಮತ್ತೆ ಪುನಃ ಪಡೆದಿದ್ದಾನೆ. ಯಶೋದೆ ಅಂತಾಳೆ, ಕೃಷ್ಣ, ನಾನು ನಿನಗೆ ಪ್ರೀತಿ ಮಾಡಿದ್ದಲ್ಲಿ ಏನಾದರೂ ಕಡಿಮೆ ಆಯ್ತೇನೋ? ಕೃಷ್ಣ, ನಾನು ನಿನಗೆ ವಾತ್ಸಲ್ಯ ತೋರಿಸುವಾಗ ಏನಾದರೂ ಕಡಿಮೆ ಮಾಡಿದ್ನೇನು? ನನಗಂತೂ ಆಗ ಅನ್ನಿಸ್ತಾ ಇಲ್ಲಪ್ಪ ಅಂತಕೊಂಡಂತ. ಕೃಷ್ಣ ಅಂತ, ಇಲ್ಲಮ್ಮ, ನೀನು ನನಗೆ ಎಷ್ಟು ಪ್ರೀತಿ ಮಾಡಿದ್ದೀಯಲ್ಲ, ಪರಮ ಭಕ್ತರು ನೀನು ಮಾಡುವ ಪ್ರೀತಿಯಲ್ಲಿ ಕಡಿಮೆ ಬೀಳ್ತಾರಮ್ಮ. ಅಂಥ ಅದ್ಭುತವಾಗಿರ್ತಕ್ಕಂಥ ನನ್ನ ಮೇಲೆ ಪ್ರೀತಿ
ವಾತ್ಸಲ್ಯಯುಕ್ತವಾದ ಭಕ್ತಿಯನ್ನು ಮಾಡಿದ್ದೀಯಲ್ಲ, ಅದು ನಿನ್ನಂಥ ತಾಯಂದರೆ ಮಾತ್ರ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹಾಗಾದರೆ ನೀನು ನನ್ನನ್ನು ಯಾಕೆ ಮರೆತೆ? ಇಲ್ಲ ಯಶೋದ, ಮರೆತಿರಲಿಲ್ಲ. ಇಲ್ಲ ಕೃಷ್ಣ, ನೀನು ನನ್ನ ಮರೆತಿದ್ದಿ. ನಾನು ನಿನಗೆ ಉದಾಹರಣೆ ಕೊಡ್ತೇನೆ, ಎವಿಡೆನ್ಸ್ ಕೊಡ್ತೇನೆ. ಏನಮ್ಮ ಅದು? ಅಲ್ಲೋ, ಒಂದು ಮದುವೆ ಅಲ್ಲ, ಎರಡು ಮದುವೆ ಅಲ್ಲ, 16,108 ಮದುವೆ ಮಾಡಿದೆಯಲ್ಲ, ಮಾಡ್ಕೊಂಡಿಯಲ್ಲ. ಒಂದಾದರೂ ಮದುವೆಗೆ ನನ್ನನ್ನು ಕರೆದೆಯ? ಹೇಳು ಕೃಷ್ಣ, ಹೇಳು. ಒಂದಾದರೂ ಮದುವೆಗೆ ನನಗೆ ಆಮಂತ್ರಣ ಕೊಟ್ಟೆಯಾ ಅಂತ ಹೇಳಿ. ಅಮ್ಮ, ನನ್ನ ಎಲ್ಲ ಮದುವೆಗಳೆಲ್ಲ ಗಡಿಬಿಡಿಯಲ್ಲೇ. ಕನ್ಯಾ ನೋಡಿ, ನಿಶ್ಚಿತಾರ್ಥ ಮಾಡಿ, ವಾಂಗ್ನಿಶ್ಚಯ ಮಾಡಿ, ನಮ್ಮ ಮದುವೆ ಆದದ್ದೇ ಇಲ್ಲ. ನನ್ನ ಎಲ್ಲ ಮದುವೆಗಳು ಗಡಿಬಿಡಿ ಮದುವೆ. ಮೊದಲೇದ್ದು ಈ ರುಕ್ಮಿಣಿ ಇದ್ದಾಳಲ್ಲ, ಈ ರುಕ್ಮಿಣಿ ಮಹಾರಾತಿ ಪತ್ರ ಬರೆದ್ಲು. ಹೋಗಿ ಅವರೆಲ್ಲರ ಜೊತೆಗೆ ಅವರಿಂದ ಪಾರಾಗಿ ಮಾಡಿಕೊಂಡು ಬಂದು ಅವರ ಅಣ್ಣನ ಜೊತೆಗೆ ಯುದ್ಧ ಮಾಡಿ ಬಂದ ಮೇಲೆ ಆನಂತರ ಅವರ ಅಪ್ಪ ಅಮ್ಮ ಬಂದು ಮದುವೆ ಮಾಡಿಕೊಟ್ಟು ಹೋದರು. ಆಮಂತ್ರಣ ಪತ್ರ ಪ್ರಿಂಟ್ ಮಾಡಿರಲಿಲ್ಲ. ಇನ್ನು ಇದ್ದಾಳೆ ಎರಡನೇವಳು ಜಾಂಬುವತಿ. ಜಾಂಬುವತಿ ಜೊತೆಗೆ ನನ್ನ ಮದುವೆ. ಅವರಪ್ಪ, ಅದೊಂದು ಕೂಸು, ನಾನು ಜಾಂಬುವತಿ, 4-5 ಜನರಿದ್ದಾಗಲೇ ನನ್ನ ಮದುವೆ ಆಗಿದೆ. ಆ ಗೋಯೆಯಲ್ಲಿ ಯಾರ್ದು ಪತ್ತ ಇಲ್ಲ. ಅಲ್ಲಿ ನೀನು ಕರೆಸ್ಲಮ್ಮ, ಹೋಗ್ಲಪ್ಪ. ಈ ಮೂರನೇಕಿದ್ದಾಳಲ್ಲ ಸತ್ಯಭಾಮ, ಇವಳಪ್ಪ ನನಗೆ ಅಪವಾದ ಕೊಟ್ಟಿದ್ದ. ಅಪವಾದ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಶಮಂತಕಮಣಿ ತಂದು ಕೊಟ್ಟೆ. ಅವನು ಏನಿಲ್ಲ, ಮತ್ತೆ ಗದ್ದಲ ಬದಲ ಮಾಡಿದರೆ ಬೆಳ ಜನ ತಕರಾರು ಮಾಡ್ತಾರೆ ಬಂದ್ಕೊಂಡು ಅಂತೇಳಿ ಒಂದು ದಿವಸ ನನ್ನ ಮನೆಗೆ ಬಂದ. ಆ ನಂತರ ಈ ಶಮಂತಕಮಣಿಯನ್ನು ಕೊಟ್ಟು, ಇದು ವರದಕ್ಷಿಣೆ ಅಂತ ಇಟ್ಕೋ, ಅಲ್ಲೇ ಇರ್ತಕ್ಕಂತಹ ನಮ್ಮ ಪುರೋಹಿತ ಗರ್ಗಾಚಾರ್ಯರಿಗೆ ಕನ್ಯಾದಾನ ಮಾಡ್ತಾನೆ, ನೀರು ಬಿಡಿಸ್ಬಿಡಿ ಅಂತ ತಿಳ್ಕೊಂತ ಹೇಳ್ಬಿಟ್ಟು. ಹಾಗೆ ಯಾರನ್ನೂ ಕರೀಲಿಕ್ಕಾಗಲಿಲ್ಲ. ಇನ್ನು ಈ ಮಹಾರಾತಿ ನೀಲಾ ಇದ್ದಾಳಲ್ಲ, ನೀಲಾನಪ್ಪ 7 ಗೂಳಿಗಳನ್ನು ಕಟ್ಟಿದ್ದ. 7 ಗೂಳಿಗಳನ್ನು ನಾನು ಮಥನ ಮಾಡಿ ಅವುಗಳನ್ನು ಕಂಟ್ರೋಲ್ ಮಾಡಿದೆ. ನಮ್ಮವ್ರು ಯಾರೂ ಬಂದಿರಲಿಲ್ಲ. ಅವಳ ತವ್ರ ಮನೆಯವ್ರ ಮಧ್ಯದಲ್ಲಿ ನನ್ನ ಕೂಡಿಸಿ ಮದುವೆ ಆಗಿಬಿಡ್ತು. ಆಗಲೂ ಯಾರನ್ನೂ ಕರೆಸ್ಲಿಕ್ಕಾಗಲಿಲ್ಲ. ಆನಂತರ ಇದ್ದಾಳಲ್ಲ ಕಾಲಿಂದಿ, ನದಿ ದಂಡಿ ಮೇಲೆ ಪೂಜೆ ಮಾಡ್ಕೋತ ತಪಸ್ ಮಾಡ್ಕೋತ ಕೂತಿದ್ಲು. ನಾನು ಅರ್ಜುನ ತಿರುಗಾಡ್ಲಿಕ್ಕೆ ಹೋಗಿದ್ದೆ. ಅರ್ಜುನಿಗೆ ಹೇಳಿದ್ದೆ, ತಪಸ್ಸು ಯಾಕೆ ಮಾಡ್ತಾಳಪ್ಪ ಅಂತ ತಿಳ್ಕೊಂಡಂತ. ಇಲ್ಲ, ಮತ್ತು ನಿನ್ನನ್ನೇ ಗಂಡ ನನಗೆ ಪಡೀಬೇಕು ಅಂತ. ಕೃಷ್ಣನ ಆಗಲಿ ಅಂತಂದೆ. ಅರ್ಜುನ ಅಲ್ಲೇ ಯಾವುದೋ ನದಿ ದಂಡೆಯಲ್ಲಿರ್ತಕ್ಕಂಥ ಗಿಡದ ಹೂಗಳನ್ನು ತಂದು ಒಂದು ಮಾಲೆ ಮಾಡ್ದ. ಒಂದು ಮಾಲೆ ಅವಳು ಕೊಳ್ಳ ಹಾಕ್ಸಿದ, ಇನ್ನೊಂದು ಮಾಲೆ ನಾನು ಕೊಳ್ಳ ಹಾಕ್ಕೊಂಡೆ. ನಮ್ಮ ಮದುವೆ. ಕ್ಷತ್ರಿಯರು, ಗಾಂಧರ್ವ, ಅಲ್ಲೇನು ಯಾರು ಕರೆಸಲಿ ಹೇಳು. ಆನಂತರ ಈ ಮಿತ್ರವಿಂದ ನನ್ನ ಮದುವೆ ಆಗ್ಲಿಕ್ಕೆ ಹೋದಾಗ ಇವರಿಬ್ಬರು ಅಣ್ಣ ತಮ್ಮಂದರು ಹೊಡೆದಾಡಿ ಕೊನೆಗೆ ಸತ್ತು ಹೋದರು. ಮಕ್ಕಳನ್ನು ಕಳೆದುಕೊಂಡು ದುಃಖದಲ್ಲಿ ಇವರ ಅಪ್ಪ ಅಮ್ಮ ಇದ್ದರು. ಬಹಳ ವಿಜೃಂಭಣೆ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಇವಳನ್ನು ನನಗೆ ಕೊಳ್ಳೆ ಕಟ್ಟಿ ಮದುವೆ ಮಾಡಿ ಕೊಟ್ಟು ಕಳಿಸಿದ್ರು. ಅಲ್ಲಿ ನಿನ್ನೆಲ್ಲಿ ಕರೆಸಲಿ ಹೇಳು. ಆನಂತರ ಇಲ್ಲಿ ಈ ಭದ್ರಾ ಇದ್ದಾಳಲ್ಲ, ಇದು ಕೂಡ ನಮ್ಮದು ಗಾಂಧರ್ವ ಇತ್ತು. ಸ್ವಯಂವರ ಇತ್ತು, ನಾನು ಹೋಗಿದ್ದೆ. ಎಂತೆಂಥೋ ರಾಜರು ಬಂದಿದ್ರು. ಮಹಾರಾಜ್ ಎಲ್ಲರನ್ನು ಬಿಟ್ಟು ನನ್ನ ಕೊಳ್ಳಿಗೆ ಮಲೆ ಹಾಕಿದ್ಲು.
ಅವ್ರ ಅಪ್ಪ ಅಮ್ಮ ಮದುವೆ ಮಾಡಿ ಕಳಿಸ್ಬಿಟ್ರು. ವಸುದೇವ ದೇವಕರಿಗೂ ಬರಲಿಕ್ಕಾಗಲಿಲ್ಲ ಮದುವೆಗೆ. ನಿನ್ನೆಲ್ಲ ಕರೆಸಲೇ ಹೇಳು. ಇನ್ನು ಯಾಕೆ 8ನೇ ಇದ್ದಾಳಲ್ಲ ಲಕ್ಷಣ, ಇವಳು ಮದುವೆಯಲ್ಲಂತೂ ಕಠೋರವಾಗಿರ್ತಕ್ಕಂಥ ಒಂದು ಮತ್ಸ್ಯಯಂತ್ರ. ದ್ರೌಪದಿ ಸ್ವಯಂವರಕ್ಕಿಂತಲೂ ಕಠಿಣವಾಗಿತ್ತು. ದ್ರೌಪದಿ ಸ್ವಯಂವರದಲ್ಲಿ ಮೀನಿಗೆ ಕವರ್ ಇರಲಿಲ್ಲ, ಇಲ್ಲಿ ಕವರ್ ಇತ್ತು, ಒಂದು ತೂತು. ಆ ತೂತಿಗೆ ಮೀನಿನ ಕಣ್ಣು ಬಂದಾಗ ಕೆಳಗೆ ನೋಡಿ ಬಾಣ ಹೊಡಿಬೇಕು. ಬಾಣ ಹೊಡೆದ ಕ್ಷಣಕ್ಕೇನೆ ಭಾಳ ವಿಜೃಂಭಣೆಯಿಂದ ಮದುವೆ ಆಯಿತು. ನಮ್ಮ ಅಪ್ಪ ಅಮ್ಮನ್ನು ಕರೆಸಿದ್ರು, ಎಲ್ಲ ಆಯಿತು. ಆದರೆ ಈ 7 ಜನ ಹೆಂಡಂದಿರ ಮಧ್ಯದಲ್ಲಿ 8ನೇ ಮದುವೆ, ಇವರೆಲ್ಲ ಗದ್ದಲದಲ್ಲಿ ಮತ್ತು ನಿಮ್ಮ ಎಲ್ಲಿಂದ ಕರೆಸಲಿ, ಇಷ್ಟು ಎಲ್ಲ ಈ ಗದ್ದಲದಳು ಪಾಪ ನೀ ಎಲ್ಲಿ ಬಂದು ಮೂಲೆಯಲ್ಲಿ ಕೂತ್ಕೊಳ್ತೀವಿ ಅಂತ ತಿಳ್ಕೊಂಡು ಅಂತೇಳಿ ನಾನು ನಿನ್ನ ಕರೀಲಿಲ್ಲ. ಕರೆಸ್ಬೋದಾಗಿತ್ತು. ಆದರೆ ಈ ತವ್ರ ಮನೆಯೊಳಗೆ ಮದುವೆ ಆಗ್ತಾವಲ್ಲ, ಹೆಂಡಂದ್ರ ಮದುವೆಯಲ್ಲಿ ಈ ಹೊರ ಪಾರ್ಟಿಯವರನ್ನ ನಾವು ಭಾಳ ಮಂದಿ ಭಾಳ ಕರ್ಕೊಂಡು ಹೋದರೆ ಸತ್ಕಾರ ಆಗ್ತದೆ, ಆಗಂಗಿಲ್ಲ, ನಿನಗೆ ಅನಾನುಕೂಲ ಆಗಬಾರ್ದು ಅಂತ ನಾನು ಕರೆಸಲಿಲ್ಲ. ಇನ್ನು 16,100 ಮಂದಿ ಏನಿದ್ದಾರೆ. ನರಕಾಸುರನನ್ನು ಕೊಂದಾಕ್ಷಣಕ್ಕೇನೆ ಇವರು ಸಮಾಧಾನ ಮಾಡ್ಲಿಕ್ಕೆ ಹೋದ್ರೆ ನಾನು ಕೂತ್ಕೊತಿಗೆ ಗಂಟು ಬಿದ್ದುಬಿಟ್ರು. ನಿನ್ನ ಹೊರತು ನಾವು ಬೇರೆ ಏನು ಮದುವೆ ಆಗೋದಿಲ್ಲ. ಇವ್ರ ಸಲುವಾಗಿ 16,100 ಬೇರೆ ಮನೆ ಕಟ್ಟಿಸಿ, ನಿನ್ಗೆ ಗೊತ್ತದಲ್ಲಮ್ಮ, 2 ಶಿಖಾ ಚಂಡಿಕೆ ಒಂದು ಕಡೆಗೆ ಇರ್ಬೋದು, ಆದರೆ 4 ಜಡೆ ಒಂದು ಕಡೆ ಇಲ್ಲಿರಲಿಕ್ಕೆ ಆಗಂಗಿಲ್ಲ, ಗೊತ್ತದಲ್ಲ. ಹೀಗಾಗಿ ಪ್ರತಿಯೊಬ್ಬರಿಗೂ ಬೇರೆ ಮನೆ ಮಾಡಿಕೊಟ್ಟೇನೆ. ಅಷ್ಟು ಮನೆ ಕಟ್ಟಿಸಿ ಆನಂತರ ಈ 16,000 ಜನರಿಗೆ ಒಬ್ಬೊಬ್ಬರಿಗೆ ಮಾಲೆ ಹಾಕೋದ್ರೊಳಗೆ ಆ ಗಡ್ಬಿಡಿ ಒಳಗೆ ನಾನು ಯಾರನ್ನ ಕರೆಸ್ಲಿಕ್ಕಾಗಲ್ಲ. ಅಮ್ಮ ಈ ಕಾರಣದಿಂದ ನೀನು ಕರೆಸಲಿಲ್ಲ. ಅಲ್ಲೋ ಕೃಷ್ಣ, ನೀನು ಮದುವೆ ಮಾಡೋ ಭಾಗ್ಯ ನಂಗೆ ಸಿಗಲಿಲ್ಲಲ್ಲೋ. ಅಮ್ಮ ಇವೆಲ್ಲ ಗಡ್ಬಿಡಿ ಬಿಟ್ಬಿಡು. ನಾನು ಮತ್ತೆ ಪುನಃ ಕಲಿಯುಗ ದ್ವಾಪರ ಯುಗದ ಸಂದರ್ಭದಲ್ಲಿ ನಾನು ಮದುವೆ ಆಗೋನಿದ್ದೆ. ಈ ಹೋದ ಅವತಾರದಲ್ಲಿ ಸೀತಾ ಇದ್ದಾಳಲ್ಲ, ಒಬ್ಬ ಹುಡುಗಿ ನನ್ನ ಗಂಟು ಹಾಕ್ಯಾಳ, ಅಗ್ನಿಪುತ್ರಿಯಾದ ವೇದವತಿಯನ್ನು ಮದುವೆ ಆಗು ಅಂತ ಹೇಳ್ಯಾಳ. ಅವಳು ಮದುವೆ ಆಗ್ತೀನಿ. ಆ ಮದುವೆ ವೇಳೆಗೆ ಹೊರ ಪಾರ್ಟಿಯಿಂದ ನೀನೇ ಹೋಗಿ ನೀನೇ ಕನ್ಯಾ ನೋಡಿ ಪಸಂದ್ ಮಾಡಿ ನನ್ನ ನಿಶ್ಚಿತಾರ್ಥ ಮಾಡಿ ಆನಂತರ ಮದುವೆಯ ಸಕಲ ವ್ಯವಸ್ಥೆಯನ್ನು ಮಾಡಿ, ಯಾರು ಗದ್ದಲಿಲ್ಲ, ನೀನೇ ಪ್ರಮುಖ ವ್ಯಕ್ತಿ. ಆಗ ನಮ್ಮ ಅಪ್ಪ ಅಮ್ಮನ ಜೊತೆಗಿರಂಗಿಲ್ಲ, ನೀನೇ ತಾಯಿ, ನೀನೇ ಅಮ್ಮ, ನೀನೇ ಬಂಧು, ನೀನೇ ಬಳಗ, ಎಲ್ಲ ನೀನೇ. ನೀನಾಗೇ ಎಲ್ಲವನ್ನೂ ಮಾಡಿ ನನ್ನ ಮದುವೆ ಮಾಡಿ ಆನಂದ ಪಡ್ತಕ್ಕಂಥ ಅವಕಾಶ ಕೊಡ್ತೀನಮ್ಮ ನಿನಗೆ. ಆ ಮಜ ಈ ಎಲ್ಲ ಗಡ್ಬಿಡಿ ಮದುವೆಯಲ್ಲಿ ಬರ್ತಿರಲಿಲ್ಲ. ಅದಕ್ಕೋಸ್ಕರ ಅಂತ ಯಶೋದೆಗೆ ಹೇಳಿದಾಗ, ಯಶೋದೆ ದ್ವಾಪರ ಯುಗದಿಂದಲೂ ಕೂಡ ಕೊನೆಯ ಕಾಲದಿಂದಲೂ ಅವಳು ನಂದನಿಗೆ ಹೇಳಿದ್ದು, ನಿಮ್ಮ ಜೊತೆಗೆ ನಾನು ಬರಂಗಿಲ್ಲ, ನಾನು ಇಲ್ಲೇ ಭೂಮಿ ಮೇಲೆ ಇರ್ತೇನೆ ಅಂತ. ಇದ್ದು ವರಾಹದೇವರು ಈ ತಿರುಪತಿಯ ಮೇಲೆ ಬಂದ ಮೇಲೆ ಅವರ ವರಾಹದೇವರ ಹತ್ರ ಬಂದು ಇರ್ತಾಯಿದ್ಲು. ವರಾಹದೇವಳು ಅವರನ್ನು ಸಂರಕ್ಷಣೆ ಮಾಡ್ತಾಯಿದ್ಲು. ಆ ಯಶೋದೆಯೇ ಬಕುಲಾವತಿ. ಬಕುಲಾವತಿ ಪರಮಾತ್ಮನ ಮದುವೆಗೆ ಎಲ್ಲ ವ್ಯವಸ್ಥೆ ಮಾಡೋದಕ್ಕೋಸ್ಕರ ದಾರಿ ಕಾಯ್ತಾ ಇದ್ಲು. ಈಗ ಆ ಕೃಷ್ಣನೇ ವೆಂಕಟೇಶ, ಆ ಕೃಷ್ಣನೇ ಈ ಶ್ರೀನಿವಾಸ. ಈ ಶ್ರೀನಿವಾಸನ ಮದುವೆ ಸಕಲ ವ್ಯವಸ್ಥೆಯನ್ನು ಮಾಡಬೇಕು ಅಂತ ತಿಳ್ಕೊಂಡು ಅಂತೇಳಿ ಆವಾಗ ಈ ಬಕುಲಾವತಿಯನ್ನು ವರಾಹದೇವರು ಶ್ರೀನಿವಾಸನ ಸೇವೆಗೋಸ್ಕರ ಇಟ್ಟಿದ್ದಾರೆ. ಒಂದು ದಿವಸ ಬೆಳಗ್ಗೆ
ಪರಮಾತ್ಮ ಎದ್ದ ಅಂದರೆ ದಿನ ಹೇಳ್ತಿಲ್ಲ ಅಂತ ತಿಳ್ಕೊಂಡು ದಿನ ಬೆಳಗ್ಗೆನೇ ಹೇಳ್ತಿದ್ದ. ಬ್ರಾಹ್ಮಿ ಮುಹೂರ್ತಲ್ಲಿ ಎದ್ದು ಸಂತಾನ ಸಂಧ್ಯಾವಂದನ ಎಲ್ಲವನ್ನೂ ಮಾಡ್ತಾಯಿದ್ದ. ಎದ್ದು ಆ ಕಾಲದಲ್ಲಿ ಒಳ್ಳೆ 16 ಅಂತಿಕೊಂಡಂಥ ಹೆಸರಿನ ಪಂಚೆಗಳು ದಕ್ಷಿಣ ದೇಶದಲ್ಲಿ ಸಿಗ್ತಾರೆ. 10 ಮೊಳ 6 ಮೊಳ ಕೂಡಿರ್ತಕ್ಕಂಥ ಒಳ್ಳೆಯ ಅಂಚಿನ ಧೋತ್ರಗಳು, ಇದಕ್ಕೆ 16 ಅಂತಿಕೊಂಡು ಅಂತೇಳಿ ಕರೀತಾರೆ. ಇದನ್ನು ಸರಿಯಾಗಿ ಮಡಿಕೆ ಹಾಕಿ ತೀಡಿ ಅಂಚಿ ಇಟ್ಕೊಂಡು ಆನಂತರ ಆ ಪಂಚೆಯನ್ನು ಉಟ್ಕೊಂಡಿದ್ದಾನೆ. ಮೊದಲೇ ಸುಂದರ, ತೀಡಿಕೊಂಡು ಆ ಧೋತ್ರ ಉಟ್ಕೊಂಡ್ರೆ ತಾನೇ ಕನ್ನಡಿಯಲ್ಲಿ ನೋಡ್ಕೊಳ್ತಾ ಇದ್ದಾನೆ. ಆಮೇಲೆ ಗೋಪಿಚಂದನ ಮುದ್ರೆ ದಿನಾಲು ಹಚ್ಕೊಳ್ತಾ ಇವತ್ತು ಕನ್ನಡಿ ನೋಡ್ಕೊಂಡು ಕೂತ್ಕೊಂಡು ಹಚ್ಕೊಂಡಿದ್ದಾನೆ. ಸರಿಯಾಗಿ ನಾಮ ಬಂದಿದೆ ಇಲ್ಲೋ, ಸರಿಯಾಗಿ ಮುದ್ರೆ ಮೂಡಿದ್ದೇವೆ ಇಲ್ಲೋ, ಒಳ್ಳೆ ಪರ್ಸ್ನಾಲಿಟಿ ಕಾಣಿಸ್ಬೇಕು ಅಂತ ಗೋಪಿಚಂದನ ಮುದ್ರೆ ಎಲ್ಲ ಹಚ್ಕೊಂಡ. ಆ ನಂತರ ಸ್ವಾಭಾವಿಕ ಕೆಂಪಾದ ತುಟಿ, ಆದರೂ ತಾನು ಕೆಂಪ ಗುಲಾಬಿ ಅದನ್ನ ಅರೆದು ಆ ಕೆಂಪನ್ನು ತುಟಿ ಹಚ್ಕೊಂಡಿದ್ದಾನೆ, ಅಲಂಕಾರ ಮಾಡ್ಕೊಂಡಿದ್ದಾನೆ ಪರಮಾತ್ಮ. ಆ ನಂತರ ಒಳ್ಳೆ ಗುಂಗುರು ಕೂದಲುಗಳು ಹೇಗೋ ಮಾಡಿ ಒಳಗೆ ಸರಿಯಾಗಿ ಗಂಟಾಕಿ ಕಟ್ಟಿ ಆನಂತರ ತಲೆ ಒಂದು ರುಮಾಲು ಸುತ್ತಕೊಂಡು ಆ ರೀತಿಯಾಗಿರ್ತಕ್ಕಂಥದ್ದನ್ನು ಕಟ್ಕೊಂಡಿದ್ದಾನೆ. ಆನೆ ಮೇಲಿನ ಅಂಚಿನ ಪಂಚೆ ಸರಿಯಾಗಿ ಹೊತ್ತುಕೊಂಡು ಮಡಿಕೆ ಮಾಡಿ ಒಳ್ಳೆ ಇಸ್ತ್ರಿ ಮಾಡಿದಾಗ ಮಡಿಕೆ ಮಾಡಿ ಅದನ್ನು ಸರಿಯಾಗಿ ಉಟ್ಕೊಂಡಿದ್ದಾನೆ. ಪುನಃ ಕನ್ನಡಿಯಲ್ಲಿ ನೋಡ್ಕೊಳ್ತಾ ಇದ್ದಾನೆ. ಮಧ್ಯದಲ್ಲಿ ಮತ್ತೆ ಬೆಂಗಳೂರಿನಿಂದ ಇತ್ಯಾದಿಗಳು ಈಗ ನಾಮ ಹೋದರೆ ಏನು ಮಾಡಬೇಕು ಅಂತ ತಿಳ್ಕೊಂಡು ಅಂತೇಳಿ ತನ್ನ ಪಂಚೆಯ ಒಂದು ಭಾಗದಲ್ಲಿ ಗೋಪಿಚಂದನ, ಗಂಧ, ಮುದ್ರಿ, ಗುಲಾಬಿ ಹೂಗಳನ್ನು ಕಟ್ಕೊಂಡಿದ್ದಾನೆ. ಈಗೆಲ್ಲ ನೀವೆಲ್ಲ ಪುನಃ ಮುಖ ಒರೆಸ್ಕೊಂಡು ಮತ್ತು ಪೌಡರು ಹಚ್ಕೊಳ್ಳೋಕ್ಕೋಸ್ಕರ ವ್ಯಾನಿಟಿ ಬ್ಯಾಗ್ನಲ್ಲಿ ಎಲ್ಲ ಮೇಕಪ್ ಸಾಮಾನು ಇಟ್ಕೊಳ್ತೀರಲ್ಲ, ಶ್ರೀನಿವಾಸ ಅದೇ ರೀತಿಯಾಗಿ ಮೇಕಪ್ ಸಾಮಾನು ಇಟ್ಕೊಂಡಿದ್ದಾನೆ. ಆ ನಂತರ ಕನ್ಯಾ ಪಾರ್ಟಿಯವ್ರಿಗೆ ಸಿರಿವಂತಿದ್ದಾನೆಂದು ಗೊತ್ತಾಗಬೇಕು. ಅದಕ್ಕೋಸ್ಕರ ವಾಹನ ಇಲ್ಲದೆ ಇದ್ದರೆ ಅವ್ರ ಮನ್ಯಾಗ ವಾಹನ ಇಲ್ಲ, ನಮ್ಮ ಹುಡುಗಿ ನಡ್ಕೊಂಡು ಬಸ್ನಾಗ ತಿರುಗಬೇಕಾಗ್ತದೆ, ಬೇಡ ಅಂದ್ಕೊಂಡಂತ ಕನ್ಯಾ ಕೊಡೋದಿಲ್ಲ. ಅದಕ್ಕೋಸ್ಕರ ವಾಯುದೇವರನ್ನು ಸ್ಮರಣ ಮಾಡಿದ್ದಾನೆ. ವಾಯುದೇವರು ಕುದುರೆಯಾಗಿ ತಯಾರಾಗಿ ಬಂದಿದ್ದಾರೆ. ಪರಮಾತ್ಮನಿಗೆ ವಾಯುವಾಹನ ಅಂತಿಕೊಂಡಂತ ಹೇಳಿ ಹೆಸರು. ವಾಯುದೇವರನ್ನೇ ಮುಖ್ಯವಾಗಿ ವಾಹನವನ್ನು ಮಾಡಿಕೊಳ್ತಾನೆ ಪರಮಾತ್ಮ. ಗರುಡನನ್ನು ಮಾಡ್ಕೊಳ್ತಾನೆ, ಆದರೆ ಮುಖ್ಯ ವಾಹನ ವಾಯು. ಪರಮಾತ್ಮ ವಾಯುವಿನ ಮೇಲೆ ಕೂತ್ಕೊಂಡು ಬಂದರೆ ಗೊತ್ತೇ ಆಗೋದಿಲ್ಲ ವಾಹನ ಮೇಲೆ ಕೂತ್ಕೊಂಡು ಬಂದಿದ್ದಾನೆ ಅಂತ ತಿಳ್ಕೊಂಡಂತೆ. ಆಮೇಲೆ ಅದರ ಮೇಲೆ ಕೂತ್ಕೊಂಡಿದ್ದಾನೆ. ಧನುಷ್ಯ ಬಾಣಗಳನ್ನು ಧರಿಸಿದ್ದಾನೆ, ಬತ್ತಳಿಕೆ ಕಟ್ಟಿಕೊಂಡಿದ್ದಾನೆ, ಬೇಟೆಯಾಡೋದಕ್ಕೋಸ್ಕರ ಹೊರಟಿದ್ದಾನೆ. ಪರಮಾತ್ಮ ಬೇಟೆಯಾಡಿ ಜಿಂಕೆ ನೋಡೋದು ಮಾಂಸಾಹಾರಿ ಅನ್ನಲ್ಲ, ಶುದ್ಧ ಶಾಕಾಹಾರಿ. ಇವತ್ತಿನ ಬೇಟೆ ಬೇರೆ ಇತ್ತು. ಕನ್ಯಾ ಬೇಟೆಯನ್ನು ಆಡೋದಕ್ಕೋಸ್ಕರ ಹೊರಟಿದ್ದಾನೆ. ಮಧ್ಯದಲ್ಲಿ ಒಂದು ಆನೆ ಬಂತು. ಭಗವಂತ ತನ್ನ ಕುದುರೆನ ಆನೆ ಹಿಂದೆ ಓಡಿಸಿದ. ಆನೆ ಓಡ್ತಾ ಹೊರಟಿದೆ. ಇವನು ಕುದುರೆಯಿಂದ ಪರ್ವತ ಇಳಿದು ಗೋವಿಂದರಾಜಪಟ್ಟಣ ದಾಟಿ ಮುಂದೆ 22 ಕಿಲೋಮೀಟರ್ ಮೇಲೆ ಇರತಕ್ಕಂಥ ನಾರಾಯಣಪುರದವರೆಗೂ, ನಾರಾಯಣಪುರ ಆಕಾಶರಾಜನ ರಾಜಧಾನಿ, ನಾರಾಯಣಪುರದವರೆಗೂ ಅಲ್ಲಿವರೆಗೂ ಬಂದದ್ದೇ ಗೊತ್ತಿಲ್ಲ ಅವನಿಗೆ. ಆನೆ ಒಂದು ಉದ್ಯಾನದ ಗೇಟಿನ ಹತ್ರ ಬಂತು. ಅಲ್ಲಿವರೆಗೆ ಬಂದು
ಆನೆ ಮತ್ತೆ ಪುನಃ ತಿರುಗಿ ನಿಂತ್ಕೊಳ್ತದೆ, ಸೊಂಡೆ ಮೇಲೆ ಮಾಡಿ ನಮಸ್ಕಾರ ಮಾಡ್ತದೆ, ಮಾಯವಾಗ್ಬಿಡ್ತು. ಯಾರಪ್ಪ ಸೊಣ್ಣ? ಅದು ಪರಮಾತ್ಮ ಸೀತಾದೇವಿ ಹೇಳಿದ್ದ, ಈ ವೇದವತಿಯನ್ನು ಮದುವೆ ಆಗ್ತೀನಿ ಅಂತ ವಚನ ಕೊಟ್ಟಿದ್ದೀನಿ, ಆದರೆ ಎಲ್ಲಿರ್ತಾಳೆ ಏನು ನನಗೆ ಹಂಗೆ ಗೊತ್ತಾಗಬೇಕು? ಇಲ್ಲ ಪರಮಾತ್ಮ, ನಾನೇ ಬಂದು ತೋರಿಸ್ತೇನೆ ನನಗೆ ಅಂತಕೊಂಡು ಅಂತ ಹೇಳಿದ್ಲು ಸೀತಾದೇವಿ. ಆನೆ ಲಕ್ಷ್ಮೀದೇವಿ ಸೀತಾದೇವಿ ಆ ದಾರಿಗೆ ಕರೆದುಕೊಂಡು ಬಂದು ಈ ಉದ್ಯಾನದಲ್ಲಿ ಇದ್ದಾಳೆ ನೋಡು ಅಂತ ತಿಳ್ಕೊಂಡು ಅಂತೇಳಿ ಅಲ್ಲಿವರೆಗೂ ತಂದು ಬಿಟ್ಟು ಹೋಗಿದ್ದಾಳೆ. ತನ್ನ ಮಾತು ನಡೆಸ್ಕೊಡ್ಬೇಕು ತನ್ನ ಗಂಡ ಅಂತ ತಿಳ್ಕೊಂಡಂತ. ಇಲ್ಲಿ ಉದ್ಯಾನದಲ್ಲಿ ಏನಾಗಿತ್ತು ಅಂತ ತಿಳ್ಕೊಂಡಂತಂದರೆ, ಆ ಆಕಾಶರಾಜನ ಮಗಳಾಗಿರ್ತಕ್ಕಂತಹ ಪದ್ಮಾವತಿ, ನಿನ್ನೆ ಕಥೆ ಕೇಳಿದ್ದೀರಲ್ಲ, ನೇಗಿಲುವನ್ನು ಹೊಡೆಯುವಾಗ ಹೇಗೆ ಸೀತಾದೇವಿ ನೇಗಿಲಿನ ರೇಖೆಯಲ್ಲಿ ಜನಕರಾಜನಿಗೆ ಸಿಕ್ಕಿದ್ದಳು, ಅದೇ ರೀತಿಯಾಗಿ ನೇಗಿಲಿನ ತುದಿಯಲ್ಲಿ ಪದ್ಮಾವತಿ ಆಕಾಶರಾಜನಿಗೆ ಸಿಕ್ಕಿದ್ಲು, ಬೆಳೆದಿದ್ದಳು, ಈಗ ಮದುವೆಗೆ ಯೋಗ್ಯಳಾಗಿದ್ದಾಳೆ. ಇವನು 20 ವರ್ಷದ ತರುಣ, ಅವಳು 16 ವರ್ಷದ ತರುಣಿ. ಅವಳು ಚೆನ್ನಾಗಿ ರಾಜಕುಮಾರಿ, ಚೆನ್ನಾಗಿ ಬೆಳೆದಿದ್ದಾಳೆ. ತನ್ನ ಗೆಳತಿಯರ ಜೊತೆಯಲ್ಲಿ ತನ್ನ ನಾರಾಯಣಪುರದ ಹೊರಗೆ, ಊರಿನ ಹೊರಗೆ ಇರುವ ಉದ್ಯಾನಕ್ಕೆ ಹೂಗಳನ್ನು ಸಂಗ್ರಹ ಮಾಡೋದಕ್ಕೋಸ್ಕರ ಬಂದಿದ್ದಾಳೆ. ಹೂಗಳನ್ನು ಸಂಗ್ರಹ ಮಾಡ್ತಾ ಇರುವಾಗ ಆ ಕಾಲದಲ್ಲಿ ಅಲ್ಲಿ ಒಬ್ಬರು ಮುದುಕರು ಬರ್ತಾರೆ. ಮುದುಕರ ವೇಷದಿಂದ ನಾರದರು ಬರ್ತಾರೆ. ನಾರದರಿಗೆ ಯಾವಾಗ ಪರಮಾತ್ಮನನ್ನು ಮಹಾಲಕ್ಷ್ಮಣ ಹೊಗಳೇನು ಅಂತ ತಿಳ್ಕೊಂಡು ಅಂತೇಳಿ ಅವ್ರಿಗೆ ಯಾವಾಗಲೂ ಹಾದಿ ಕಾಯ್ತಿರ್ತಾರೆ. ಹೇಗೂ ಈಗ ಶ್ರೀನಿವಾಸ ಪದ್ಮಾವತಿಯರ ಮಿಲನ ಆಗ್ತದೆ. ಆದ್ದರಿಂದಾಗಿ ಈ ಸಂದರ್ಭದಲ್ಲಿ ನಂದು ಒಂದು ಸ್ವಲ್ಪ ಸೇವೆ ಇರಲಿ ಅಂತ ತಿಳ್ಕೊಂಡು ಅಂತೇಳಿ ನಾರದರು ಅಲ್ಲಿಗೆ ಬಂದಿದ್ದಾರೆ. ಅಲ್ಲಿಗೆ ಒಂದು ಹುಡುಗಿಯರಿಗೆ ಹೇಳ್ತಾ ಇದ್ದಾರೆ, ಎಲ್ಲ ನಾನು ಭವಿಷ್ಯ ಗೊತ್ತಿದೆ, ನಾನು ಭವಿಷ್ಯ ಹೇಳ್ತೇನೆ, ನಿಮ್ಮ ಮುಂದಿನ ಜೀವನ ಹೇಗಿರ್ತದೆ, ಯಾವಂಥ ಗಂಡ ಸಿಗ್ತಾನೆ, ಹಾಗೆ ಹೀಗೆ ಅಂತ ತಿಳ್ಕೊಂಡು ಅಂತೇಳಿ. ಆ ಕಾಲದಲ್ಲಿ ಪದ್ಮಾವತಿ ತನ್ನ ಕೈಯನ್ನು ತೋರಿಸ್ತಾಳೆ. ನನಗೆ ನನ್ನ ಮದುವೆ ಯಾವಾಗ ಆಗ್ತದೆ, ನನಗೆ ಎಂಥ ಗಂಡ ಸಿಗ್ತಾನೆ ಅನ್ನೋದನ್ನು ನೋಡಿ. ಯಾವಾಗಲೂ ನಾರದರು ತಂಬೂರಿಯನ್ನು ಇಟ್ಟುಕೊಂಡು ಒಳ್ಳೆಯ ಯುವಕರಾಗಿ ಕಾಣಿಸ್ತಕ್ಕಂಥವ್ರು ಇವತ್ತು ಮುದುಕರಾಗಿ ಬನಿಸಿ ಬಂದಿದ್ದಾರೆ. ಪದ್ಮಾವತಿ ನಾರದರ ಹತ್ರ ತನ್ನ ಭವಿಷ್ಯವನ್ನು ಕೇಳ್ತಾ ಇದ್ದಾಳೆ. ಕೆಳಗೆ ಪದ್ಮಾವತಿ ಕೂತ್ಕೊಂಡಿದ್ದಾಳೆ. ನಾರದರು ಅವಳ ಕೈಯನ್ನು ಹಿಡಿದು ಭವಿಷ್ಯ ಹೇಳ್ತಾ ಇದ್ದಾರೆ. ಅವ್ರಿಗೆ ಭವಿಷ್ಯ ಹೇಳುವ ಉದ್ದೇಶ ಇರಲಿಲ್ಲ, ಅವಳನ್ನು ವರ್ಣನೆ ಮಾಡುವ ಉದ್ದೇಶ ಇತ್ತು. ಅವ್ರು ಹೇಳ್ತಾ ಇದ್ದಾರೆ, ಪದ್ಮಾವತಿ, ಎಂಥ ಸುಲಕ್ಷಣಿಯಾಗಿದ್ದೆ ನೀನು, ಇಂಥ ಸುಲಕ್ಷಣಿಯಾಗಿದೆಯಲ್ಲ ಅಂತಿಕೊಂಡಂತಂದರೆ ನಿನ್ನ ಮುಖ ಕಮಲದಂತೆ ಇದೆ. ಆನಂತರ ಮತ್ತೆ ಪುನಃ ನಿನ್ನ ಕಣ್ಣುಗಳು ಕಮಲದಂತೆ ಇವೆ, ನಿನ್ನ ಕೈಗಳು ಕಮಲದಂತೆ ಇವೆ. ಆನಂತರ ನಿನ್ನ ಕೈಗಳು ಕಮಲದ ದೇಟಿನಂತೆ ಕೋಮಲವಾಗಿವೆ, ನಿನ್ನ ಪಾದಗಳು ಕಮಲದಂತೆ ಇವೆ. ಪದ್ಮಾವತಿಯನ್ನು ವರ್ಣನ ಮಾತಾ ಕೂತ್ಕೊಂಡಿದ್ದಾರೆ ನಾರದರು. ಪದ್ಮಾವತಿ ಹೇಳ್ತಾಳೆ, ಏನಾದರೂ ಮಾಡಿ ನನ್ನನ್ನು ವರ್ಣನ ಮಾಡ್ತಾ ಕೂತ್ಕೊಂಡಿದ್ರಲ್ಲ, ಭವಿಷ್ಯ ಹೇಳಿ ಅಂತಿಕೊಂಡಂತಂದಾಗ, ಭವಿಷ್ಯ ಪದ್ಮಾವತಿ ಬಹಳ ಬೇಗನೆ ನಿನ್ನ ಮದುವೆ ಆಗ್ತದೆ. ಜಗತ್ತಿನಿಗೆ ಅತ್ಯಂತ ಸುಂದರನಾಗಿರ್ತಕ್ಕಂಥ ವ್ಯಕ್ತಿ ನಿನ್ನ ಮದುವೆಯನ್ನು ಮಾಡ್ಕೊಳ್ತಾನೆ ಅಂತ ಹೇಳಿ ನಾರದ ಹೊರಟೋಗ್ಬಿಡ್ತಾರೆ. ಈ ಕಡೆಗೆ ಪರಮಾತ್ಮ ನಾನಾಗಿಯೇ ಹೋದರೆ ಇವರು ಸಿಕ್ಕೋದಿಲ್ಲ ಅಂತ ತಿಳ್ಕೊಂಡು ಅಂತ ಹೇಳಿ
ಇವು ಹಳೆ ಪಿಕ್ಚರ್ನಲ್ಲಿ ಹೇಗಿರ್ತಿತ್ತು ಅಂತ ಹೇಳೋದು ಕ್ಲೈಮ್ಯಾಕ್ಸ್. ಹುಡುಗಿ ಒಂದು ಸಂಕಟದಲ್ಲಿ ಸಿಗಬೇಕು, ಆಗ ಹೀರೋ ಬಂದು ಆ ಹುಡುಗಿಯನ್ನು ಸಂಕಟದಿಂದ ದೂರ ಮಾಡಬೇಕು. ನನ್ನನ್ನು ರಕ್ಷಣೆ ಮಾಡಿದ ಹೀರೋ ಅಂತ ತಿಳ್ಕೊಂಡು ಅಂತೇಳಿ ಅವಳು ಫಸ್ಟ್ ಸೈಟ್ನಲ್ಲಿ ಅವನಿಗೆ ಲವ್ ಮಾಡಬೇಕು, ಇಬ್ಬರು ಪ್ರೀತಿಯಲ್ಲಿ ಬೀಳಬೇಕು. ಈ ರೀತಿಯಾಗಿರ್ತಕ್ಕಂಥ ಕ್ಲೈಮ್ಯಾಕ್ಸ್ ಹಿಂದಿನ ಕಾಲದಲ್ಲಿ ಇರ್ತಾಯಿತ್ತು. ಇದು ಸಿನಿಮಾದಲ್ಲಿ ಬಂದೆ ಅಂತ ತಿಳ್ಕೊಳ್ಬೇಡಿ, ಸಂಸ್ಕೃತ ಕಾವ್ಯಗಳಲ್ಲೂ ಕೂಡ ಇದೇ ಕ್ರಮ ಇದೆ. ಹುಡುಗಿಯನ್ನು ಹುಡುಗ ರಕ್ಷಣೆ ಮಾಡ್ತಾನೆ, ಅವಳು ತನ್ನ ರಕ್ಷಣೆ ಮಾಡಿದ ಅಂತ ತಿಳ್ಕೊಂಡು ಅಂತೇಳಿ ಹೀರೋನ ಮೇಲೆ ಪ್ರೀತಿ ಮಾಡ್ತಾಳೆ. ನಮ್ಮ ಶ್ರೀನಿವಾಸ ಇದೇ ರೀತಿಯಾಗಿರ್ತಕ್ಕಂಥ ಉಪಾಯವನ್ನು ಮಾಡ್ತಾನೆ. ಆ ಆನೆ ತನಗೆ ದಾರಿ ತೋರಿಸುತ್ತಲ್ಲ, ಅದು ಮತ್ತೆ ಕರೆಸಿದ್ದಾನೆ, ಒಳಗು. ಆನೆ ಓಡ್ತಾ ಓಡ್ತಾ ಪದ್ಮಾವತಿ ಹತ್ರ ಬಂದಿದೆ. ಅದರ ಹಿಂದೆ ಶ್ರೀನಿವಾಸ ಬರ್ತಾ ಇದ್ದ. ಆ ಕಾಲದಲ್ಲಿ ಆನೆಯನ್ನು ನೋಡಿ ಪದ್ಮಾವತಿ ಗೆಳತಿಯರೆಲ್ಲ ಓಡಿ ಹೋಗ್ಬಿಡ್ತಾರೆ. ಆನೆ ಪದ್ಮಾವತಿ ಹತ್ತಿರವೇ ಬರ್ತದೆ. ಪಾಪ ಗಾಬರಿಯಾಗಿ ಅವಳು ನನ್ನ ರಕ್ಷಣೆ ಯಾರು ಮಾಡ್ತಾರೆ ಅಂತ ತಿಳ್ಕೊಂಡು ಕೇಳ್ತಾ ಇದ್ದಾಳೆ. ಆನೆಯನ್ನು ಮುಂದೆ ಕಳಿಸಿ ಹಿಂದೆ ಶ್ರೀನಿವಾಸ ಬಂದಿದ್ದಾನೆ. ಪದ್ಮಾವತಿ ಪಾಪ ಗಾಬರಿಯಾಗಿ ಹೋಗ್ತಾ ಇದ್ದಾಳೆ. ಲಕ್ಷ್ಮೀನಾರಾಯಣರ ಆಟ ನೋಡಿ ಕಪಟ ನಾಟಕ ಸೂತ್ರಧಾರಿಯ ಪರಮಾತ್ಮನ ಸುಂದರವಾಗಿರ್ತಕ್ಕಂಥ ಆಟ ಹೇಗಿದೆ ಅಂತ ತಿಳ್ಕೊಂಡಂತೆ. ಆನಂತರ ಪರಮಾತ್ಮ ಬಾಣ ತೆಗೆದುಕೊಂಡು, ಪದ್ಮಾವತಿ, ಹುಡುಗಿ ಅಂಜಬೇಡ, ಹುಡುಗಿ ಅಂಜಬೇಡ, ನಾನು ನಿನ್ನ ಸಂರಕ್ಷಣೆ ಮಾಡ್ತೇನೆ ಅಂತ ತಿಳ್ಕೊಂಡಂತೆ ಆನೆಯನ್ನು ಓಡಿಸ್ತಾನೆ. ಆನೆಯನ್ನು ಓಡಿಸಿ ಆನಂತರ ತನ್ನ ಕುದುರೆಯನ್ನು ಕರೀತಾನೆ. ತನ್ನ ಕುದುರೆಯ ಮೇಲೆ ಏರು ಕೂತ್ಕೊಂಡ ಕ್ಷಣಕ್ಕೇನೆ ಆ ಕಾಲದಲ್ಲಿ ಪದ್ಮಾವತಿ ಆ ಭಗವಂತನನ್ನು ನೋಡಿ ಫಸ್ಟ್ ಸೈಟ್ ಲವ್ನಲ್ಲಿ ಬಿದ್ದುಬಿಡ್ತಾಳೆ. ಯಾರು ಬೀಳೋದಿಲ್ಲ ಹೇಳಿ? ಈಗ ಒಬ್ಬ ವ್ಯಕ್ತಿ ರಾಮನ ಮೂರ್ತಿಯನ್ನು ಅಯೋಧ್ಯೆಯಲ್ಲಿ ಸ್ಥಾಪನೆ ಮಾಡಿದಾಗ ಆ ಮೂರ್ತಿಯನ್ನು ನೋಡಿ ಯಾರು ಆ ಫಸ್ಟ್ ಸೈಟ್ನಲ್ಲಿ ಬೀಳೋದಿಲ್ಲ ಹೇಳಿ? ಅದರ ಆಕರ್ಷಣೆಯಲ್ಲಿ ಯಾರು ಬೀಳೋದಿಲ್ಲ ಹೇಳಿ? ಯಾರು ಆಕರ್ಷಣೆ ಬೀಳೋದಿಲ್ಲ ಅವ್ರು ರಸಿಕರಲ್ಲ ಅಂತ ಅರ್ಥ. ನಮ್ಮ ಸ್ವಾಮಿಗಳು ಮೂಲರಾಮ ದೇವರನ್ನು ಪೂಜೆ ಮಾಡುವಾಗ ಆ ಸುಂದರ ಮೂರ್ತಿಯನ್ನು ನೋಡಿ ಯಾರ ಮನಸ್ಸಿನಲ್ಲಿ ಏಕಾಗ್ರತೆ ಬರೋದಿಲ್ಲ? ಜಗತ್ತು ಮರಿತೇವಲ್ಲ. ಇನ್ನು ಈ ಪರಮಾತ್ಮನ ಸಾಕ್ಷಾತ್ ಸೌಂದರ್ಯ, ಆ ಸೌಂದರ್ಯ ಹೇಗೆ ಅಂತ ತಿಳ್ಕೊಂಡಂತಂದರೆ, ಆದಿತ್ಯ ಪುರಾಣೋಕ್ತ ವೆಂಕಟೇಶ್ ಮಹಾತ್ಮೆ ಅಂತ ತಿಳ್ಕೊಂಡಂತಿದೆ. ಅಲ್ಲಿ ಹೇಳ್ತಾರೆ, ಪದ್ಮಾವತಿ ರೂಪದಿಂದ ಶ್ರೀದೇವಿ ಭಗವಂತನ ಜೊತೆಗೆ ಮದುವೆ ಆದಳು. ಮದುವೆಯಾಗಿ ಪರಮಾತ್ಮ ಅವಳನ್ನು ಬಲಬದಿಗೆ ನಿಂತ್ಕೊಂಡಿದ್ದ. ಹೀಗೆ ನೋಡ್ತಾ ಇದ್ದಾಳೆ. ಪರಮಾತ್ಮನ ಬಲಭಾಗ ಆ ಗಲ್ಲ, ಆ ತುಟಿ, ಆ ಮೂಗು ಪೂರ್ಣ ಕಾಣಿಸ್ತಾ ಇಲ್ಲ ಅಂತ ತಿಳ್ಕೊಂಡು ಅಂತೇಳಿ ಇನ್ನೊಂದು ರೂಪ ತೆಗೆದುಕೊಳ್ತಾಳೆ. ಭೂದೇವಿಯಾಗಿ ಆ ಬದಿಯಲ್ಲಿ ನಿಂತ್ಕೊಳ್ತಾಳೆ. ಹಾಗೆ ನೋಡ್ತಾಳೆ. ಇಲ್ಲಿ ಎಡಭಾಗದ ಮಾತ್ರ ಕಾಣಿಸ್ತದೆ. ಏನು ಭಗವಂತ ಎದುರಿನಿಂದ ಹೇಗೆ ಕಾಣಿಸ್ತಾನೆ ಅಂತ ತಿಳ್ಕೊಂಡು ಅಂತೇಳಿ ದುರ್ಗಾದೇವಿ ಆಗ್ತಾಳೆ. ಎದುರಿಗೆ ಬಂದು ನಿಂತ್ಕೊಳ್ತಾಳೆ. 6 ಕಣ್ಣಿನಿಂದ ಅವನ ಸೌಂದರ್ಯವನ್ನು ಸವಿದರೂ ತೃಪ್ತಿ ಆಗೋದಿಲ್ಲ. ತಾನೇ ಅವಳು ಅಲ್ಲಿಯ ಪ್ರತಿಯೊಂದು, ಆ ಮನೆಯ ಗೋಡೆಯೂ ತಾನೇ ಆಗ್ತಾಳೆ, ಕಂಬನೂ ತಾನೇ ಆಗ್ತಾಳೆ, ಜಾಲರಿ ತಾನೇ ಆಗ್ತಾಳೆ, ಕರ್ಟನ್ ತಾನೇ ಆಗ್ತಾಳೆ, ಕಿಟಕಿ ತಾನೇ ಆಗ್ತಾಳೆ, ಬಾಗಿಲು ತಾನೇ ಆಗ್ತಾಳೆ. ಸಹಸ್ರ ಕಣ್ಣುಗಳಿಂದ ಭಗವಂತನ ರೂಪವನ್ನು ಸವಿದರೂ ಅವಳಿಗೆ ತೃಪ್ತಿ ಆಗೋದಿಲ್ಲ. ಅಂಥ ಸುಂದರರಿಗೂ ಸುಂದರನಾಗಿರ್ತಕ್ಕಂಥವನು ಪರಮಾತ್ಮ. ಸುಂದರಾಣಾಂಚ ಸುಂದರಂ.
ಅಂಥ ಅದ್ಭುತ ಪರಮಾತ್ಮ ಅವನನ್ನು ನೋಡಿ ಪದ್ಮಾವತಿ ಫಸ್ಟ್ ಸೈಟ್ನಲ್ಲಿ ಲವ್ನಲ್ಲಿ ಬೀಳ್ತಾಳೆ. ತನ್ನ ಸಖಿಯರಿಗೆ ಹೇಳ್ತಾಳೆ, ಅಲ್ರಿ ಆಚಾರ್ಯರೇ, ಕಲ್ಯಾಣೋತ್ಸವ ಅಥವಾ ಶ್ರೀನಿವಾಸ ಇದನ್ನು ಹೇಳ್ತಾ ಇದ್ದೀರಿ, ಇಲ್ಲಿ ನಿಮ್ಮ ಆ ರುದ್ರ ವಿಶೇಷಣ ಎಲ್ಲಿ ಬಂತು? ಅದನ್ನು ಮರ್ತೇ ಬಿಟ್ರಾ? ಮರ್ತಿಲ್ಲ. ಪಶುಪತಯೇ ಅಂತ ತಿಳ್ಕೊಂಡು ಅಂತ ಹೇಳಿ ಪರಮಾತ್ಮನನ್ನು ಎಲ್ಲ ಕಡೆಯಲ್ಲೂ ಕಾಣ್ತಕ್ಕಂಥವಳು ಅಂತ ತಿಳ್ಕೊಂಡು ಅಂತ ಹೇಳಿ ಹೇಳಿದ್ನಲ್ಲ, ಇದಕ್ಕೆ ಪಶುಪತಿ ಅಂತ ಕರೀತಾರೆ. ಇದರ ನಂತರ ಇರತಕ್ಕಂತಹ ವಿಶೇಷಣ ರುದ್ರಾಧ್ಯಾಯದಲ್ಲಿ ಉಗ್ರಾಯ, ಪರಮಾತ್ಮ ತನ್ನ ಉಗ್ರ ರೂಪವನ್ನು ತೋರಿಸ್ತಾನೆ. ಉಗ್ರ ರೂಪ ಅಂತಂದರೆ ಪದ್ಮಾವತಿಗೆ ಭಯ ಹುಟ್ಟಿಸಿ ತಾನು ಆನೆಯನ್ನು ಓಡಿಸಿದಂತೆ ಮಾಡಿ ಪದ್ಮಾವತಿ ತನ್ನಲ್ಲಿ ಆಕರ್ಷಿತಳಾಗುವಂತೆ ಮಾಡಿದ್ದಾನೆ. ಉಗ್ರಂ ಪ್ರತಿ ಭಯಂಕರಾಯ ಅಂತಿಕೊಂಡಂತ ಅದಕ್ಕೆ ಹೆಸರು. ಉಗ್ರವಾದ ಆನೆಯನ್ನು ಓಡಿಸಿದ್ನಲ್ಲ, ಅದೇ ಉಗ್ರಾಯ. ಇನ್ನೊಂದರ್ಥ, ಈ ಪದ್ಮಾವತಿ ಶ್ರೀನಿವಾಸ ದೇವರ ಮಧ್ಯದಲ್ಲಿ ಆಗ್ತಕ್ಕಂತಹ ವಿವಾಹವನ್ನು ಕೆಡಿಸಬೇಕು ಅಂತ ತಿಳ್ಕೊಂಡು ಅಂತೇಳಿ ಅನೇಕ ಅಸುರರು ಓಡಿ ಬಂದರು. ಪರಮಾತ್ಮ ಈ ಕಣ್ಣಿಂದ ನೋಡಿದ ಕ್ಷಣಕ್ಕೆ ಓಡೋಗ್ಬಿಟ್ರು. ಉಗ್ರಾಯ. ಪದ್ಮಾವತಿಗೆ ಸಂಕೋಚ. ತನ್ನದು ಗೆಳತಿಯರಿಗೆ ಹೇಳ್ತಾರೆ, ಆ ಕುದುರೆ ಮೇಲೆ ಕೂತ್ಕೊಂಡು ಬಂದಿದ್ದಾನಲ್ಲ, ಆನೆ ನೋಡಿಸಿದ್ನಲ್ಲ, ಹೋಗ್ರಿ ಅವನು ಯಾರಂತ ಕೇಳ್ರಿ, ಅವ್ರ ಅಪ್ಪನ ಹೆಸರು ಏನಂತ ಕೇಳಿ, ಅವ್ರ ಅಮ್ಮನ ಹೆಸರು ಏನಂತ ಕೇಳಿ, ಅವ್ರ ಗೋತ್ರ ಏನು ಕೇಳಿ, ಹುಡುಗನ ಹೆಸರು ಕೇಳಲಿಕ್ಕೆ ಮರಿಬೇಡಿ. ಆಮೇಲೆ ಹೋಗೋಗು, ಇಲ್ಲೆಲ್ಲ ಬೇಕೇ ಹೆಣ್ಮಕ್ಳಿದ್ದಾರೆ, ನೀನು ಬರಬೇಡ ಹೋಗಂತೇಳು, ಹೋಗಂತ, ಇಲ್ಲಿ ಬರಬಾರ್ದು ಅಂತ ಹೇಳಿ. ಯಾಕೆ ದ್ವಾರಪಾಲಕರು ನೋಡಿದರೆ ಆಕಾಶರಾಜಂಗೆ ತಿಳಿಸ್ತಾರೆ, ಅವನು ಸೈನ್ಯ ಸಮೇತ ಬರ್ತಾನೆ, ಈ ಗದ್ದಲ ಬೇಕಾಗಿಲ್ಲ. ತಾನು ಯಾರನ್ನು ಪ್ರೀತಿ ಮಾಡಿಸಿದ್ದಾನೆ ಅವನು ಸದ್ಯಕ್ಕೆ ಹಾಗೆ ಹೊರಟೋಗ್ಬಿಟ್ಟು, ಅವನಿಗೇನಾಗಬಾರ್ದು. ಎಲ್ಲಿ ಪ್ರೀತಿ ಇರ್ತದೆ ನೋಡಿ, ಅಲ್ಲಿ ಅವರನ್ನು ಮನಸ್ಸು ನೋಯಿಸೋದಿಲ್ಲ. ನೀವು ನಿಮ್ಮ ಹೆಂಡತಿ ಮನಸ್ಸನ್ನು ನೋಯಿಸಿದರೆ ನೀವು ಪ್ರೀತಿ ಮಾಡ್ತಾ ಇಲ್ಲ ಅಂತ ಅರ್ಥ. ನೀವು ಹೆಣ್ಮಕ್ಳು ನಿಮ್ಮ ಗಂಡನ ಮನಸ್ಸು ನೋಯಿಸಿದರೆ ನೀವು ಪ್ರೀತಿ ಮಾಡ್ತಾ ಇಲ್ಲ ಅಂತ ಅರ್ಥ. ನಾನೆಷ್ಟು ಪ್ರೀತಿ ಮಾಡ್ತೀನಿ, ನನ್ನಷ್ಟು ಸಮಾನ ಪ್ರೀತಿ ಮಾಡೋರು ಯಾರು ಇಲ್ಲ ಅಂತ ತಿಳ್ಕೊಂಡು ಅಂತೇಳಿ ಬರೀ ಬಾಯಿಂದ ಹೇಳುತ್ತಲ್ಲ, ಅದನ್ನು ಪ್ರಾಕ್ಟಿಕಲಾಗಿ ಮಾಡಿ ತೋರಿಸ್ಬೇಕು. ಪ್ರೀತಿ ಪರೋಕ್ಷ ನಹಿ ಸಹಸಕ್ತ. ಪ್ರೀತಿಯಲ್ಲಿ ನಾನು ಯಾರನ್ನು ಪ್ರೀತಿಸ್ತೇನೆ ಅವನು ನನ್ನ ಕಣ್ಣಿಂದ ದೂರ ಆಗಬಾರ್ದು. ಅವನು ಆಫೀಸಿಗೆ ಹೊರಟರು ಕಣ್ಣಲ್ಲಿ ನೀರು ಬರಬೇಕು, ಕಣ್ಣು ತುಂಬ ಅಳಬಾರ್ದು. ಸಾಯಂಕಾಲವಂತ ಯಾವಾಗ ಭೇಟಿ ಆಗ್ತಾರೋ ಅಂತ ತಿಳ್ಕೊಂಡು ಅಂಥೇಳಿ ಬರುವ ಸಮಯ ಆಯಿತು ಅಂತಂದ್ರೆ 10 ಸಲ ಹೋಗಿ ಗ್ಯಾಲಲ್ಲಿ ನಿಂತ್ಕೊಂಡು ಇನ್ನೂ ಬಂದಿಲ್ಲ ಅಂತ ನೋಡ್ಬೇಕು. ಇದು ಪ್ರೀತಿ. ಯಾಕೆಂತಂದರೆ ಪ್ರೀತಿಯಲ್ಲಿರ್ತದೆ ಆ ವ್ಯಕ್ತಿ ತನ್ನಿಂದ ಒಂದೊಂದು ಸೆಕೆಂಡ್ ದೂರ ಆಗಬಾರ್ದು ಅಂತ ತಿಳ್ಕೊಂಡಂತನ್ನೋ ಒಂದು ಭಾವನೆ ಇರ್ತದೆ. ಇದೇ ಪ್ರೀತಿ ಪರಮಾತ್ಮನಲ್ಲಿಯೂ ಇರಬೇಕು. ಒಂದು ಕ್ಷಣವೂ ನನ್ನ ಕಣ್ಣಿನಿಂದ ದೂರ ಪರಮಾತ್ಮ ಆಗಬಾರ್ದು ಅಂತ ತಿಳ್ಕೊಂಡಂತ. ಪದ್ಮಾವತಿಯ ಪ್ರೀತಿ ಆ ರೀತಿಯಾಗಿತ್ತು. ನನ್ನ ಪ್ರೀತ್ಯಾಸ್ಪದನಾದ ವ್ಯಕ್ತಿಗೆ ಏನೂ ಅನಾನುಕೂಲ ಆಗಬಾರ್ದು. ಅದಕ್ಕೋಸ್ಕರ ಅವ್ನು ಹೋಗಂತೇಳಿ ಅಂತ ತಿಳ್ಕೊಂಡಂತ ಹೇಳಿದ್ದಾಳೆ. ಬರೀ ಹೋಗಂತ ಹೇಳಿಲ್ಲ, ಹೆಸರು ಕೇಳ್ರಿ, ಅಪ್ಪ ಅಮ್ಮನ ಹೆಸರು ಕೇಳ್ರಿ, ಗೋತ್ರ ಕೇಳ್ರಿ, ಆನಂದ ತಮ್ಮಪ್ಪನ ಕಡೆಯಿಂದ ಹುಡುಕಿಸಿ ಮದುವೆ ಆದ್ರೆ ಆಯಿತು ಅಂತ ತಿಳ್ಕೊಂಡ. ಆಗ ಅವರು ಬಂದು ಆ ಶ್ರೀನಿವಾಸನಿಗೆಲ್ಲ ಕೇಳ್ತಾರೆ, ಯಾರಪ್ಪ ನೀನು, ಯುವಕ, ಎಲ್ಲಿಂದ ಬಂದಿದೆ,
ಇಲ್ಲಿ ಈ ಉದ್ಯಾನದಲ್ಲಿ ಕೇವಲ ಹೆಣ್ಮಕ್ಕಳಿದ್ದಾರೆ. ಈ ಹೆಣ್ಣುಮಕ್ಕಳ ಉದ್ಯಾನಕ್ಕೆ ಗಂಡಸರಿಗೆ ಪ್ರವೇಶ ಇಲ್ಲ. ಆಕಾಶರಾಜ ಎಷ್ಟು ಒಳ್ಳೆಯವನು ಅಷ್ಟೇ ಕಠೋರನೂ ಇದ್ದಾನೆ. ಸುದ್ದಿ ತಿಳಿದ್ರೆ ನೀನು ಕೊಲ್ಲಿಸೇ ಬಿಡ್ತಾನೆ. ಓಹ್, ಇಲ್ಲಿಂದ ಹೋಗು ಅಂದಂಗೆ. ನಿನ್ನ ಹೆಸರೇನು? ನಿನ್ನ ಗೋತ್ರೇನು? ನಿಮ್ಮಪ್ಪನ ಹೆಸರೇನು? ನಿನ್ನ ಹೆಸರೇನು? ಹಾಂ, ಹೇಳು ಬೇಗ ಹೋಗ್ಬಿಡು. ಶ್ರೀನಿವಾಸ ಅಂತಾನೆ ಹೆಸರು ಕೇಳ್ತೀರಿ, ನನ್ನ ಪರಿಚಯ ಬೇಕು ಅಂತಂತೀರಿ, ಹೋಗು ಅಂತೀರಿ. ಮೊದಲು ನನಗೆ ಹೇಳಿ, ನಿಮ್ಮ ಜೊತೆ ನಂಗೆ ಮಾತಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ. ಆ ಆನೆಯಿಂದ ನಾನು ಯಾವಳ ಸಂರಕ್ಷಣೆ ಅಲ್ಲಿ ಹೋಗಿ ಕೂತಾಳಲ್ಲ, ಆಕೆನ ನಾನು ಭೇಟಿ ಆಗಬೇಕಾಗಿದೆ. ಆಕೆನ ಭೇಟಿಯಾಗಿ ನಾನು ಅವಳನ್ನು ಕೇಳಬೇಕಾಗಿದೆ, ನೀ ಯಾರು ಏನು ಅಂತನ್ನೋದನ್ನು. ನನಗೆ ಅದನ್ನು ತಿಳಿಸಿ ಅಂತ ತಿಳ್ಕೊಂಡು ಅಂತ ಹೇಳಂದಿದ್ದ. ಆಗ ಪರಮಾತ್ಮ ಸಖಿಯರ ಜೊತೆಗೆ ಮಾತನಾಡಲಿಲ್ಲ. ಪರಮಾತ್ಮ ಡೈರೆಕ್ಟಾಗಿ ಪದ್ಮಾವತಿ ಹತ್ರ ಬಂದು ಕೇಳ್ತಾನೆ, ಯಾರು ನೀನು? ನಿನ್ನ ಹೆಸರೇನು? ನಿಮ್ಮಪ್ಪನ ಹೆಸರೇನು? ನಿನ್ನನ್ನು ನೋಡಿದ ಕ್ಷಣ ನಾನು ಆಕರ್ಷಿತನಾಗಿದ್ದೇನೆ. ನಾನು ನಿನ್ನ ಬಿಟ್ಟು ಹೋಗಲಿ ಸಾಧ್ಯ ಇಲ್ಲ. ಆಕೆ ಹೇಳ್ತಾಳೆ, ನನ್ನ ಹೆಸರು ಪದ್ಮಾವತಿ, ನಮ್ಮಪ್ಪನ ಹೆಸರು ಆಕಾಶರಾಜ, ನಮ್ಮ ಅಮ್ಮನ ಹೆಸರು ಧರಣಿ ದೇವಿ, ನಮ್ಮದು ಅತ್ರಿ ಗೋತ್ರ. ಹೋಗು ಹೋಗು, ಆಕಾಶರಾಜನ ಗೊತ್ತಾರೆ, ಸುಮ್ಮನೆ ವ್ಯರ್ಥವಾಗಿ ಸಾಯ್ತಿ, ಹೋಗನು ಇಲ್ಲಿಂದ ಓಡಿ ಹೋಗು. ಶ್ರೀನಿವಾಸ ಅಂತಾನೆ, ಹೆಸರು ಕೇಳ್ತಿ, ನಿನ್ನ ಕಣ್ಣಲ್ಲಿ ನೋಡಿದರೆ ನನ್ನನ್ನು ಪ್ರೀತಿ ಮಾಡ್ತೀನಿ ಅಂತ ಅನ್ನಿಸ್ತದೆ, ಆಕರ್ಷಿತಳಾಗಿದ್ದೆ, ಹೋಗು ಹೋಗು ಅಂತಂತಿಲ್ಲ. ಯಾಕೆ ಹೋಗಲಿ? ನನ್ನ ಪರಿಚಯ ಬೇಕಲ್ಲ ನಿನಗೆ? ಹೌದು, ನನ್ನ ಹೆಸರು ಕೃಷ್ಣ ಅಂತ ತಿಳ್ಕೊಂಡಂತ. ನಮ್ಮ ಅಪ್ಪನ ಹೆಸರು ವಸುದೇವ, ಅಮ್ಮನ ಹೆಸರು ದೇವಕಿ, ನಮ್ಮದು ಶ್ರೀವತ್ಸ ಗೋತ್ರ, ಅತ್ರಿ ಸರ್ವತ್ರ ಮೈತ್ರಿ ಕೂಡ್ತದೆ ಗೋತ್ರ. ಪದ್ಮಾವತಿ, ಹೋಗಿಲ್ಲಿಂದ. ಅವಳಿಗೆ ಭಯ, ಎಲ್ಲಿ ನಮ್ಮಪ್ಪನಿಗೆ ಗೊತ್ತಾಗಿ ಇವನಿಗೇನು ಮಾಡ್ತಾನೋ ಅಂತ ತಿಳ್ಕೊಂಡು ಅಂತೇಳಿ. ಹೋಗು ಅಂತ ಆ ಕಾಲದಲ್ಲಿ ತನ್ನ ಸಖಿಯರಿಗೆ ಹೇಳ್ತಾಳೆ, ಓಡಿಸ್ರಿ ಇವನನ್ನು, ಕಲ್ತ್ಕೊಂಡು ಓಡಿಸ್ರಿ ಅಂತ ತಿಳ್ಕೊಂಡು ಅಂತೇಳಿ. ಆದರೆ ಕಲ್ಲು ಮಾತ್ರ ಅವನಿಗೆ ಬಡಿಬಾರ್ದು, ಅವನು ಕುದುರೆಗೆ ಮಾತ್ರ ಬಡಿದ. ಅಂದರೆ ಕುದುರೆ ಓಡಿ ಹೋಗ್ಬೇಕಂತ ಇಷ್ಟು ಹೇಳಿದ್ಲು. ಪದ್ಮಾವತಿ ಮೂರ್ಛಿತಳಾಗಿ ಬಿದ್ದುಬಿಟ್ಲು. ಕಾಮಜ್ವರದಿಂದ ಪೀಡಿತಳಾಗಿ ಮೂರ್ಛಿತಳಾಗಿದ್ದಾಳೆ. ಅವಳ ಸಖಿಯರು ಕಲ್ಲು ತೆಗೆದುಕೊಂಡು, ನಾನು ಶ್ರೀನಿವಾಸ ಎಲ್ಲಿ ತನಕ ಹೇಳ್ದ, ನೋಡು, ನಾನು ನಿನ್ನ ಪ್ರೀತಿಸಿದ್ದೇನೆ, ನಾನು ನಿನ್ನ ಹತ್ರ ಬರ್ತೇನೆ, ಸದ್ಯ ನಿನ್ನನ್ನು ಸ್ವೀಕಾರ ಮಾಡ್ತೇನೆ, ಪ್ರಾಣ ಹೋದರೂ ಅಡ್ಡಿ ಇಲ್ಲ, ನಿಮ್ಮಪ್ಪನ ಕೊಲಿಸಿದ್ರೂ ಅಡ್ಡಿ ಇಲ್ಲ, ನನ್ನ ಇಚ್ಛೆ ನಿನ್ನನ್ನು ಪಡೆಯೋದು ಅಷ್ಟೇ. ಈಗಿನ ಕಾಲಕ್ಕೆ ಹೇಳ್ತಾರಲ್ಲ, ತುಮಾರಲ್ಲಿ ಹಮ್ ಜಾನ್ ಕೋ ನ್ಯೋಚಾವರ್ ಕರ್ ದಿಯಾ. ಪರಮಾತ್ಮನ ಇದೇ ನಾಟಕ ಮಾಡಿದ್ದ. ಪ್ರಾಣ ಹೋದರೂ ಅಡ್ಡಿ ಇಲ್ಲ ಅಂತ ತಿಳ್ಕೊಂಡು ಅಂತೇಳಿ. ಈ ಕಡೆಗೆ ಸಖಿಯರು ಪದ್ಮಾವತಿ ಹೇಳಿದಂತೆ ಕುದುರೆಯ ಮೇಲೆ ಕಲ್ಲನ್ನು ಎಸೆತಾ ಇದ್ದಾರೆ. ಕುದುರೆ ಯಾರು? ವಾಯುದೇವರು. ಗಂಡ ಹೆಂಡತಿಯ ಜಗಳದಲ್ಲಿ ಕೂಸು ಬಡವಾಯಿತು. ಆ ರೀತಿಯಾಗಿ ಆವಾಗ ಪರಮಾತ್ಮ ಈ ರೀತಿ ಪದ್ಮಾವತಿನ ಯಾಕೆ ಅಂಜಿಸಿದ? ಹೌದು, ಅವನ ಹೆಸರು ಹಾಗೇ ಇದೆ. ರುದ್ರ ನಮಕದಲ್ಲಿ ಉಗ್ರಾಯ, ಇದರ ನಂತರ ಇರ್ತಕ್ಕಂಥ ಹೆಸರು ಏನು ಅಂತ ತಿಳ್ಕೊಂಡಂತಂದರೆ ಭೀಮಾಯ. ಭೀಮ ಅಂದರೆ ಭೀಷಕ ಅಂತ ಅರ್ಥ, ಇನ್ನೊಬ್ಬರನ್ನು ಅಂಜಿಸುವ ಅಂತ ತಿಳ್ಕೊಂಡಂತ. ನೋಡಿ, ಸೀಕ್ವೆನ್ಸ್ ಎಷ್ಟು ಚೆನ್ನಾಗಿ ಹೆಸರಿಗೆ ಕ್ರಮವಾಗಿ, ಘಟನೆಗೆ ಕ್ರಮವಾಗಿ ಹೆಸರುಗಳು ಬರ್ತಾಯಿವೆ. ಪರಮಾತ್ಮನ ವಿಚಿತ್ರ ಲೀಲ. ಯಾವ ಹೆಸರು ಎಲ್ಲಿ ಹೇಳಿದರೂ ಆ ಹೆಸರಿಗೆ ಅಲ್ಲಿಯ ಸಂದರ್ಭಕ್ಕೆ ಆ ಹೆಸರು ಲಾಗು ಆಗ್ತದೆ.
ಮೊದಲು ಉಗ್ರಾಯ ಆನೆಯನ್ನು ಕಳಿಸಿ ತನ್ನ ಆ ಉಗ್ರ ರೂಪವನ್ನು ಆನೆಯ ಉಗ್ರ ರೂಪದಿಂದ ಪದ್ಮಾವತಿಗೆ ಅಂಜಿಸಿದ. ಈಗ ತಾನೇ ಸ್ವತಃ ಬಂದು ಅವಳನ್ನು ಅಂಜಿಸ್ತಾ ಇದ್ದಾನೆ. ಪಾಪಕ್ಕೆ ಅಂಜಿ ಎಲ್ಲಿ ಇವನನ್ನು ಓಡಿಸ್ಕೊಂಡು ಹೋಗ್ತಾನೋ ಅಂತೇಳಿ ಪಾಪ ಮೂರ್ಛಿತಳಾಗಿದ್ದಾಳೆ. ಸಖಿಯರು ಕಲ್ಲೆಸೀತಾ ಇದ್ದಾರೆ. ವಾಯುದೇವರು ವಿಚಾರ ಮಾಡಿದರು, ಇವರಿಬ್ಬರ ಜಗಳದಲ್ಲಿ ನಾಯಕಲ್ಲಿ ಹೊಡಿಸ್ಕೊಳ್ಳಿ. ಪರಮಾತ್ಮ ಮೋಹಿತನಾಗಿದ್ದಾನೆ ಲಕ್ಷ್ಮಿ ಮೇಲೆ, ಲಕ್ಷ್ಮೀ ಸನ್ನಿಧಾನ ಇದ್ದ ಪದ್ಮಾವತಿ ಮೇಲೆ, ಪದ್ಮಾವತಿ ಅವನ ಮೇಲೆ ಮೋಹಿತಳಾಗಿದ್ದಾಳೆ. ಇನ್ನು ಇವರಿಬ್ಬರ ನಡುವದಲ್ಲಿ ಈಗಿನ ಆಧುನಿಕ ಕಾಲದಲ್ಲಿ ಹೇಳ್ತಾರಲ್ಲ ಏನು ಅಂತಿಕೊಂಡು ಅಂತಂದರೆ, ನಾನು ಸರಿಯಾಗಿ ನೆನಪಿಗೆ ಬರ್ತಾ ಇಲ್ಲ, ಆ ರೀತಿ ನಿಮ್ಮಿಬ್ಬರ ಮಧ್ಯದಲ್ಲಿ ನಾನ್ಯಾಕೆ ಅನಾನುಕೂಲ ಆಗಲಿ ಅಂತ ತಿಳ್ಕೊಂಡು ಅಂತೇಳಿ ವಾಯುದೇವರು ಆ ಕುದುರೆಯಿಂದ ಹೋಗಿಬಿಡ್ತಾರೆ. ವಾಯುದೇವರು ತಕ್ಷಣ ಕುದುರೆ ಕೆಳಗೆ ಸತ್ತು ಬಿದ್ದುಬಿಡ್ತಾರೆ. ಇಂಥ ಸಂದರ್ಭದಲ್ಲಿ ಆವಾಗ ಪದ್ಮಾವತಿ ಪರಮಾತ್ಮ ಕುದುರೆಯಿಂದ ಜಿಗಿದು ತಾನು ತನ್ನ ದಾರಿಗೆ ಹೊರಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಈ ಕಡೆಗೆ ಪದ್ಮಾವತಿ ಮೂರ್ಛಿತಳಾಗಿ ಬೀಳ್ತಾಳೆ. ದಾಸಿಯರು ಶೈತ್ಯೋಪಚಾರ ಮಾಡ್ತಾರೆ. ಉಳಿದವರು ಕುದುರೆಗೆ ಹೊಡಿತಾ ಇದ್ದಾರೆ. ಈ ದೃಶ್ಯ ನೋಡಿ, ಕುದುರೆ ಕೆಳಗೆ ಬಿದ್ದುಬಿಟ್ಟಿದೆ. ಅಲ್ಲಿದ್ದ ವಾಯುದೇವರು ಹೊರಟೋಗ್ಬಿಟ್ರು. ಈ ಕಡೆಗೆ ಪದ್ಮಾವತಿ ಮೂರ್ಛಿತಳಾಗಿ ಬಿದ್ದಿದ್ದಾಳೆ. ದಾಸಿಯರು ಶೈತ್ಯೋಪಚಾರ ಮಾಡ್ತಾ ಇದ್ದಾರೆ. ಇನ್ನು ಕೆಲವು ದಾಸಿಯರು ಕುದುರೆ ಮೇಲೆ ಕಲ್ಲೆಸೀತಾ ಇದ್ದಾರೆ. ಪರಮಾತ್ಮ ನಿಶ್ಚಿಂತನಾಗಿ ಹೊರಟ. ಪರಮಾತ್ಮ ನಿಶ್ಚಿಂತನಾಗಿ ತನ್ನ ಸ್ಥಳಕ್ಕೆ ಹೊರಟು ಹೋಗಿಬಿಟ್ಟಿದ್ದಾನೆ. ತನ್ನ ಕೆಲಸ ಆಯಿತು. ಇನ್ನು ಮುಂದಿನ ಕೆಲಸ ಎಲ್ಲ ತಾನಾಗೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಕೆಲಸ ಆಗ್ತದೆ ಅಂತ ತಿಳ್ಕೊಂಡು ಅಂತೇಳಿ. ಹಾಗಾದ್ರೆ ಇಲ್ಲಿ ಭೀಮಾಯ ಇದರ ನಂತರ ಇರತಕ್ಕಂಥ ವಿಶೇಷಣ ಏನು ಅಂತಂದರೆ ಅಗ್ರೇ ವಧಾಯ. ಪರಮಾತ್ಮನಲ್ಲಿ ಭಗವಂತನಲ್ಲಿ ಒಂದು ವಿಶಿಷ್ಟ ಶಕ್ತಿ ಇದೆ. ಯುದ್ಧಕ್ಕಿಂತ ಮೊದಲೇ ಶತ್ರುಗಳನ್ನು ಕೊಂದುಬಿಡ್ತಾನೆ. ಹೇಳಿದ್ದಾನಲ್ಲ, ಅರ್ಜುನಿಗೆ ಹೇಳ್ತಾನೆ, ಮಯ್ಯೈವ ಏತೆ ನಿಹತಃ ಪೂರ್ವಮೇವ. ನಾನು ಎಲ್ಲ ಈ ಕೌರವರನ್ನು ಮೊದಲೇ ಕೊಂದು ಹಾಕಿದ್ದೇನೆ. ಕೇವಲ ನಿಮಿತ್ತ ಮಾತ್ರ ಭವಸವ್ಯಸಾಚನ್. ನೀನು ಕೇವಲ ನಿಮಿತ್ತನಾಗು. ಅರ್ಜುನ ಗೆದ್ದ ಅಂತ ಕೀರ್ತನೆಯನ್ನು ಕೊಡ್ತೇನೆ. ಪರಮಾತ್ಮ ಅಗ್ರೇವದ ಇಲ್ಲಿ ಸಂದರ್ಭ ಏನು? ಹೌದು, ಪರಮಾತ್ಮ ತನ್ನ ದೃಷ್ಟಿಕ್ಷೇಪದಿಂದ ಪದ್ಮಾವತಿಯ ಬೇಟೆಯನ್ನು ಆಡಿಬಿಟ್ಟ. ಮೊದಲೇ ಅವಳನ್ನು ತನ್ನ ವಶ ಮಾಡ್ಕೊಂಡ್ಬಿಟ್ಟ. ಮದುವೆಕ್ಕಿಂತ ಮೊದಲೇ, ಅವರ ಅಪ್ಪನಿಗೆ ಗೊತ್ತಾಗೋಕ್ಕಿಂತ ಮೊದಲೇ. ನಂತರ ಬಕುಲಾವತಿ, ಶುಕಾಚಾರ್ಯರು ಇವರೆಲ್ಲ ಮದುವೆ ಕಾಣ್ರಾದರು ಅಂತೇಳಿ ಅವರಿಗೆ ನಿಮಿತ್ತ ಮಾತ್ರ ಭವಸವ್ಯಸಾಚನ್ ನಿಮಿತ್ತರಾಗನಂತ ಕಳಿಸ್ಕೊಟ್ಟ. ಅಗ್ರೇ ವಧಾಯ, ಮೊದಲೇ ಪಾಪ ತನ್ನ ದೃಷ್ಟಿ ಅಂತನ್ನೋ ಬಾಣದಿಂದ ಪದ್ಮಾವತಿಯನ್ನು ವಧ ಅಂದರೆ ಕೊಂದಿಲ್ಲ, ಗಾಯಾಳನ್ನಾಗಿ ಮಾಡಿದ್ದಾನೆ. ಗಾಯಾಳು ಮಾಡಿ ಆ ಕಾಲದಲ್ಲಿ ಪರಮಾತ್ಮ ತನ್ನ ರೂಮಿಗೆ ವಾಪಸ್ ಹೋಗ್ಬಿಟ್ಟ. ತನ್ನ ರೂಮಿಗೆ ವಾಪಸ್ ಹೋಗಿ ಆನಂತರ ತನ್ನ ಕಿರೀಟದ ಹೊರಗೆ ಬದಿಗಿಟ್ಟು ಮಂಚದ ಮೇಲೆ ಮೈ ತುಂಬ ಹೊತ್ಕೊಂಡು ಮಲ್ಕೊಂಡ್ಬಿಟ್ಟ. ಈ ಮಕ್ಕಳಿಗೆ ಅಪ್ಪ ಅಮ್ಮ ಬೈದಾಗ ಹೋಗಿ ರೂಮ್ನಲ್ಲಿ ಮಲ್ಕೊಂಡು ನಾಟಕ ಮಾಡ್ತಾರಲ್ಲ, ಆ ರೀತಿಯಾಗಿ ಅಷ್ಟೊತ್ತಿಗೆ ಪರಮಾತ್ಮನನ್ನು ಅವನಿಗೆ ಊಟ ಪಾಪ ಒಳ್ಳೆ ಅಡುಗೆ ಮಾಡ್ಕೊಂಡು ತರ್ತಿದ್ಲು.
ಆ ಜೊತೆಗೆ ಹಣ್ಣು ಹಂಪಲುಗಳನ್ನು ತೆಗೆದುಕೊಂಡು ಊಟ ಮಾಡಿಸ್ಬೇಕು. ಆ ಕಾಲಕ್ಕೆ ಬಕುಲಾವತಿ ಬರ್ತಾಳೆ, ತಟ್ಟೆ ಹಿಡ್ಕೊಂಡು ಬರ್ತಾಳೆ. ಪರಮಾತ್ಮ ನೋಡ್ತಾನೆ, ಒಂದು ಮುಸುಕು ಹಾಕೊಂಡು ಮಲ್ಕೊಂಡ್ಬಿಡ್ತಾನೆ. ಪರಮಾತ್ಮ ಮುಸುಕು ಹಾಕಿ ಮಲ್ಕೊಂಡು ತಂದಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಬಕುಲಾವತಿ ಹೇಳ್ತಾಳೆ, ಶ್ರೀನಿವಾಸ ಹೇಳೋ ಶ್ರೀನಿವಾಸ ಹೇಳು, ಯಾಕೆ ಮಲ್ಕೊಂಡಿದ್ದಿ? ಇಷ್ಟು ಮಲ್ಕೊಂಬ ಟೈಮ್ ಏನು? ಊಟದ ಟೈಮು, ಎಂದು ಹಿಂಗೆ ಮಲ್ಕೊಂಡಿದ್ದಿಲ್ಲಲ್ಲ? ನಾನು ಬರೋ ದಾರಿ ಕಾಯ್ತಾ ಇರ್ತಿದ್ದೆಲ್ಲ, ಬಾ ಅಮ್ಮ ಬಾ ಬಾ ಅಂತ ತಿಳ್ಕೊಂಡು ಕರಿತಿದ್ದೆ, ಏನಾಯ್ತು ಇವತ್ತು ಅಂತ ತಿಳ್ಕೊಂಡು ಅಂತ ಹೇಳಿ ಅವನಿಗೆ ಯೋಗಕ್ಷೇಮವನ್ನು ಕೇಳ್ತಾ ಇದ್ದ. ಉತ್ತರ ಕೊಡಲಿಲ್ಲ. ಅವಳು ಊಟ ತಟ್ಟೆಯನ್ನು ಅಲ್ಲೇ ಇರ್ತಕ್ಕಂಥ ಒಂದು ಸ್ಟೂಲ್ ಮೇಲೆ, ಟೀಪಾಯ್ ಮೇಲೆ ತಟ್ಟೆ ಇಡ್ತಾಳೆ. ಕೈ ತೊಳ್ಕೊಂಡು ಬಂದು, ಶ್ರೀನಿವಾಸ ಹೇಳು ಹೇಳು ಅಂತೇಳಿ ಅವನ ಹೊತ್ಕೊಂಡಿರ್ತಕ್ಕಂಥ ಚಾದರಿ ಜಗ್ತಾಳೆ. ಜಗದಾಕ್ಷಣಕ್ಕೆ ನೀವು ಇನ್ನೂ ಅಷ್ಟು ಅಳುವ ನಾಟಕ ಮಾಡ್ತಾನೆ, ಇನ್ನೂ ಅಷ್ಟು ಅಳುವ ನಾಟಕ ಮಾಡ್ತಾನೆ. ನನಗೆ ಊಟ ಬೇಡ, ನನಗೆ ಜೀವನ ಬೇಡ, ನಂಗೆ ಸಾಯಬೇಕು ಅಂತ ಅನಿಸಿದೆ, ಅದು ಬೇಡ ಇದು ಬೇಡ. ಪದ್ಮಾವತಿ ಹೇಳ್ತಾಳೆ, ಏನು ದೃಷ್ಟಿ ಆಯಿತು ನಿಂಗೆ? ಬೇಟೆಗೆ ಬೇರೆ ಹೋಗಿದ್ದೆ, ಯಾವುದಾದ್ರೂ ಭೂತ ಪ್ರೇತ ಪಿಶಾಚ ದೃಷ್ಟಿ ಆಯ್ತು ನಿನಗೆ? ಅಮ್ಮ, ನನಗೆ ಭೂತ ಪ್ರೇತ ದೃಷ್ಟಿ, ನನ್ನ ಹೆಸರು ಕೇಳಿದ್ರೆ ಓಡಿ ಹೋಗ್ತಾವೆ. ಅದಕ್ಕೆ ಅರ್ಜುನ ಹೇಳೇನಲ್ಲ ಭಗವದ್ಗೀತಾದಲ್ಲೇ, ಸ್ಥಾನೇ ಹೃಷಿಕೇಶ ತಪ ಪ್ರಕೀರ್ತ್ಯ ಜಗತ್ ಪ್ರಹೃಷ್ಯತ್ಯನುರಜ್ಯತೆ ಚ ರಕ್ಷಾಂಶ ಭೀತಾನಿ ದಿಶೋ ದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧಸಂಗಾಃ. ಅರ್ಜುನ ಹೇಳಿಲ್ಲೇನು? ಸ್ಥಾನೇ ಹೃಷಿಕೇಶ ತಪ ಪ್ರಕೃತ್ಯ, ಯಾವ ಸ್ಥಳದಲ್ಲಿ ನಿಂತುಕೊಂಡು ಪರಮಾತ್ಮ ನಿನ್ನ ಹೆಸರು ಯಾರು ಭಕ್ತರು ತೆಗೆದುಕೊಳ್ತಾರೆ, ನಿನ್ನ ಕೀರ್ತನೆಯನ್ನು, ನಿನ್ನ ಗುಣಗಾನವನ್ನು ಯಾರು ಮಾಡ್ತಾರೆ, ಅಂಥ ವೇಳೆಯಲ್ಲಿ ಅಲ್ಲಿ ಇರ್ತಕ್ಕಂಥ ಎಲ್ಲ ದುಷ್ಟಶಕ್ತಿಗಳು ಹೊರಟೋಗ್ತವೆ. ರಕ್ಷಾಂಶ ಭೀತಾನಿ ದಿಶೋ ದ್ರವಂತಿ, ಎಲ್ಲ ದುಷ್ಟಶಕ್ತಿಗಳು ಓಡಿ ಹೋಗ್ಬಿಡ್ತವೆ ಪರಮಾತ್ಮನ ಹೆಸರು ಕೇಳಿದ ಕ್ಷಣಕ್ಕೇನೆ. ಎಲ್ಲ ದೇವತೆಗಳು ಒಂದು ಪರಮಾನುಗ್ರಹ ಮಾಡ್ತಾರೆ. ಬಕುಲಾವತಿ, ನನ್ನ ಮಹಿಮೆ, ನನ್ನ ಮೇಲೆ ಯಾವುದಾದ್ರೂ ಭೂತ ಪ್ರೇತ ದೃಷ್ಟಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ನೋಡಿ ನಾನು ಅಂಜಿಯೂ ಇಲ್ಲ, ಆ ಅಂಜುವ ವ್ಯಕ್ತಿನೂ ಕೂಡ ನನ್ನಲ್ಲ. ಹಾಗಾದರೆ ಯಾವುದಾದರೂ ಈ ಕೆಲವು ಕಡೆ ಏಕಾಂತ ಇದ್ದಲ್ಲಿ ಕೆಲವು ಅತೃಪ್ತ ಸ್ತ್ರೀಯರಿರ್ತಾರೆ. ಅತೃಪ್ತ ಸ್ತ್ರೀಯರು ಮೋಹಿನಿ ರಾಕ್ಷಸರಿಯರಾಗಿರ್ತಾರೆ, ಮೋಹಿನಿ ಪಿಶಾಚಿಗಳಾಗ್ತಾರೆ. ಮೋಹಿನಿ ಪಿಶಾಚಿಗಳಾಗಿ ಒಬ್ಬರೇ ಯುವಕರು ಏಕಾಂತದಲ್ಲಿ ಸಿಕ್ಕರೆ ಅವರನ್ನು ಪೀಡಿಸ್ತಾರೆ. ಆದ್ದರಿಂದಾಗಿ ಯುವಕರು ಅಂತೇನಿದ್ದಾರೆ, ಯುವಕ ಯುವತಿಯರು ಮಧ್ಯಾಹ್ನ ಕಾಲದಲ್ಲಿ ಕಾಡಿನಲ್ಲಿ ಏಕಾಂತ ಸ್ಥಳಕ್ಕೆ ಹೋಗಬಾರ್ದು. ಮಧ್ಯಾಹ್ನದಲ್ಲಿ ಒಬ್ಬರೇ ಗಾರ್ಡನ್ನಲ್ಲಿ ಹೋಗಬಾರ್ದು. ಒಬ್ಬರೇ ಈ ಚೌಕ್ ಇರ್ತದಲ್ಲ ಅಲ್ಲಿ ಹೋಗಬಾರ್ದು. ಅಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಅತೃಪ್ತ ಆತ್ಮಗಳು ಮದುವೆ ಆಗಬೇಕು ಅಂತ ತಿಳ್ಕೊಂಡು ಅಂತ ಹೇಳಿ ಬಯಸಿ ಆಗದೆ ಸತ್ತೋಗಿರ್ತಕ್ಕಂತಹ ಕೆಲವು ಅತೃಪ್ತ ಸ್ತ್ರೀ ಆತ್ಮಗಳಿರ್ತಾವೆ, ಕೆಲವು ಪುರುಷ ಆತ್ಮ ಇರ್ತಾರೆ. ಈ ಒಬ್ಬರೇ ಒಬ್ಬ ಸ್ತ್ರೀ ಆತ್ಮನ ಬಂದಾಗ ಅವ್ರಿಗೆ ಪೀಡಿಸ್ತಾರೆ. ಅವರಲ್ಲಿ ಪ್ರವೇಶ ಮಾಡಿ ಅವರಿಗೆ ಅನೇಕ ರೀತಿಯಾಗಿರ್ತಕ್ಕಂಥ ಪೀಡೆಯನ್ನು ಕೊಡ್ತಾರೆ. ಹಾಗೇನಾದರೂ ಆಯ್ತೇನೋ? ಯಾವುದಾದ್ರೂ ಮೋಹಿನಿ ನನ್ನನ್ನು ಮೋಹಿಸಿದ್ಲೇನೋ? ಅಮ್ಮ, ಯಾವ ರಾಕ್ಷಸರು ನನ್ನ ಹತ್ರ ಬರ್ತಾರೆ ಹೇಳು? ರಕ್ಷಾಂಶ ಭೀತಾನಿ ದಿಶೋದ್ರವಂತಿ, ಅರ್ಜುನ್ ಹೇಳಿಲ್ಲೇನು? ಯಾರು ನನ್ನ ಮಾಡಿಲ್ಲ.
ಹಾಗಾದರೆ ಏನಾಯ್ತಪ್ಪ ಹೇಳು? ನಾಳೆ ಹಂಗಲ್ಲ, ನಿನ್ನ ಕಡೆಯಿಂದ ಆಗಂಗಿಲ್ಲದು, ನಾನು ಹೇಳಂಗಿಲ್ಲ. ಅವಳು ಕೇಳ್ತಾ ಇದ್ದಾಳೆ, ಇವನು ಮೌನ ಉತ್ತರ ಕೊಡ್ತಾ ಇದ್ದಾನೆ. ಪಾಪ ಎಷ್ಟು ರೀತಿಯಿಂದ ಕೇಳ್ತಾ ಪರಮಾತ್ಮನಿಗೆ ಬಕುಲಾವತಿ ಕೇಳ್ತಾ, ಏನಾಗ್ಯದು ನಿನಗೆ, ಯಾಕೆ ಊಟ ಮಾಡ್ತಿಲ್ಲೋ ಅಂತ ತಿಳ್ಕೊಂಡಂತಲ್ಲಿ ಪದ್ಮಾವತಿ ಕೇಳ್ತಾ ಇದ್ದಾಳೆ, ಬಕುಲಾವತಿ ಕೇಳ್ತಾ ಇದ್ದಾಳೆ. ಪರಮಾತ್ಮ ಉತ್ತರ ಕೊಟ್ಟರೆ ಹೆಂಗೆ ಗಂಭೀರ ಕೂತ್ಕೊಂಡು ನೋಡ್ರಿ ನಾಟಕ ಮಾಡ್ತಾ ಇದ್ದಾನೆ. ಪಾಪ ಇವಳು ನಿಂತು ಈ ರೀತಿಯಾಗಿ ಕೇಳ್ತಾ ಇದ್ದಾಳೆ. ಕೊನೆಗೆ ಹತ್ತಿರ ಹೋಗ್ತಾಳೆ. ಏನಾಯ್ತು ಪರಮಾತ್ಮ, ಕೃಷ್ಣ ಏನಾಯ್ತಪ್ಪ, ಯಾವುದಾದ್ರೂ ಹುಡುಗಿಯನ್ನು ನೋಡು ಮೋಹಿತಾದೇನೋ, ಏನಾದರೂ ಅನಾನುಕೂಲ ಆಯ್ತೇನೋ ಅಂತ ತಿಳ್ಕೊಂಡಂತೇಳಿ ಕೇಳ್ತಾನೆ. ಕೊನೆಗೆ ಅವನ ಕೈಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ಬಕುಲಾವತಿ ಅಂತಾಳೆ, ನಿಂದು ಏನೇ ಕೆಲಸ ಇದ್ರೂ ನಾನು ಮಾಡ್ತೀನೋ, ವಚನ ಕೊಡ್ತೀನಿ, ನಿನಗೆ ಮಾತು ಕೊಡ್ತೇನೆ, ನಿನ್ನ ಕೆಲಸ ನಾನು ಮಾಡಿಕೊಡ್ತೇನೆ ಅಂತ ತಿಳ್ಕೊಂಡ. ಹಾಗೆ ಮಹಾರಾಜ ಎದ್ದು ಕೊಡ್ತಾನೆ. ಅವಳ ಕೈಯನ್ನು ಗಟ್ಟಿ ಹಿಡಿದು ಹೇಳ್ತಾನೆ, ಮಾತು ಕೊಟ್ಟಿದ್ದಿ ಬಕುಲಾವತಿ, ನಡೆಸ್ಕೊಡ್ತೀಯ? ಓ, ಏನು ಬೇಕಾದಿರಲಿ, ನಿನಗೋಸ್ಕರ ನಾನು ಏನು ಬೇಕಾದ್ ಮಾಡ್ತೀನೋ, ನನಗೆ ನಾನು ಅನ್ಕೊಳ್ತಾ ಇಲ್ಲ. ಹಾಗಾದರೂ ಒಂದು ಕೆಲಸ ಮಾಡಿ, ನಾನಿವತ್ತು ಬೇಟೆಗೆ ಹೋಗಿದ್ದೆ, ಆನೆಯನ್ನು ಬೆನ್ನಟ್ಟಿ ಒಂದು ಉದ್ಯಾನಕ್ಕೆ ಹೋದೆ. ಉದ್ಯಾನಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬಳು ಹುಡುಗಿಯನ್ನು ನೋಡಿ, ಅಂದರೆ ಆಕಾಶರಾಜನ ಮಗಳು ಪದ್ಮಾವತಿಯನ್ನು ನೋಡಿ ಮೋಹಿತನಾಗಿದ್ದೇನೆ. ಬಕುಲಾವತಿ, ಅವಳ ಜೊತೆಗೆ ಏನಾದರೂ ಮಾಡಿ ಮದುವೆ ಮಾಡಿಸು. ಅವಳು ಇಲ್ಲದೇ ಇದ್ದರೆ ನಾನು ಸತ್ತೋಗ್ತೇನೆ. ನಾಟಕ ನೋಡ್ರಿ, ಮಾತಿನ ನಾಟಕ. ಅವಳು ಇಲ್ಲದೇ ಇದ್ದರೆ ನನ್ನ ಜೀವನ ಬರಡು. ಅವಳು ಇಲ್ಲದೇ ಇದ್ದರೆ ನನಗೇನು ಸುತಾಸಂಗಿಲ್ಲ, ನಾನು ಈ ಜೀವನ ಇಟ್ಕೊಳ್ಳೋದಿಲ್ಲ ನಾನು. ಆಗ ಬಕುಲಾವತಿ ಕೇಳ್ತಾಳೆ, ಪರಮಾತ್ಮ, ಆ ಪದ್ಮಾವತಿ ಹಿಂದಿನ ಜನ್ಮದಲ್ಲಿ ಏನಿದ್ಲು, ನೀನು ಅವಳನ್ನು ಮದುವೆ ಆಗಬೇಕು ಅಂತ ಬಯಸಿದ್ದರಿಂದಾಗಿ ಇದರ ಹಿಂದೆ ಒಂದು ಇತಿಹಾಸ ಇರಲಿಕ್ಕೆ ಬೇಕು. ಅವಳಾರು ಅವಳನ್ನೇ ಮದುವೆ ಆಗಬೇಕು ಅಂತ ಆಗ್ರಹ ಯಾಕೆ ಮಾಡ್ತಾ ಇದ್ದೆ? ಅನಂತ ರೂಪದಿಂದ ಲಕ್ಷ್ಮೀದೇವಿ ನಿನ್ನ ಸೇವೆ ಮಾಡ್ತಾ ಇದ್ದಾಳೆ. ಆ ಲಕ್ಷ್ಮಿಯನ್ನು ಬಿಟ್ಟು ಅವಳ ಜೊತೆ ಮದುವೆ ಆಗ್ತೀಯ? ಇಲ್ಲ, ಆಕೆನೇ ಹೇಳ್ಯಾಳ. ಹಾಗಾರೇನು, ಯಾರಕ್ಕೆ? ಲಕ್ಷ್ಮೀದೇವಿ ಮದುವೆ ಆಗು ಅಂತ ಹೇಳ್ಯಾಳಲ್ಲ, ಯಾಕೆ ಹೇಳಿದ್ಲು? ಆದ್ದರಿಂದ ಅದರ ಹಿಂದೆ ಇರತಕ್ಕಂಥ ಇತಿಹಾಸ ಏನು ಹೇಳ್ಬೇಕು. ಪರಮಾತ್ಮ ಅಂತ ಕೂಡು ನಡೆದದ ಘಟನೆ ಹೇಳ್ತೀನಿ. ನಾನು ರಾಮಾವತಾರ ತೆಗೆದುಕೊಂಡಾಗ ಪರಮಾತ್ಮ ರಾಮನಾಗಿ ಅವತಾರ ತೆಗೆದುಕೊಂಡಿದ್ದಾನೆ ಅಂತನ್ನೋದನ್ನು ಪುರಾಣಗಳಿಂದ ಹಿರಿಯರಿಂದ ಕೇಳಿದ ಅಗ್ನಿಯ ಮಗಳಾಗಿರ್ತಕ್ಕಂಥ ವೇದವತಿ, ನಾನು ಮದುವೆ ಆದರೆ ಪರಮಾತ್ಮನ ರಾಮನನ್ನೇ ಮದುವೆ ಆಗ್ತೇನೆ, ಶ್ರೀಹರಿಯನ್ನೇ ಮದುವೆ ಆಗ್ತೇನೆ ಅಂಥೇಳಿ ತಪಸ್ಸು ಮಾಡ್ತಾ ಇದ್ದ. ಒಳ್ಳೆ ಸುಂದರಿ. ತಪಸ್ಸಿನಿಂದ ಇನ್ನೂ ಮುಖದಲ್ಲಿ ದೊಡ್ಡ ತೇಜಸ್ಸು ಬಂದಿದೆ, ವಿಶಾಲವಾದ ಕಾಂತಿ ಬಂದಿದೆ. ಆ ವೇಳೆಯಲ್ಲಿ ರಾವಣನ ಒಂದು ದುಷ್ಟಚಟ. ರಾವಣ 3 ಗಂಟೆಗೆ ಹೇಳ್ತಿದ್ದ. 3 ಗಂಟೆಗೆ ಎದ್ದು ಆ ಕಾಲದಲ್ಲಿ ಅವನು ತನ್ನೆಲ್ಲ ಅನೇಕ ಮಾಡಿಕೊಂಡು 4 ವೇದಗಳನ್ನು ಆಗ ಅವನು ಪಾರಾಯಣ ಮಾಡ್ತಿದ್ದ. ಆ ನಂತರ 9 ಗಂಟೆವರೆಗೂ ಪಾರಾಯಣ ಹೋಮವನ್ನು ಮಾಡಿ 9:30ವರೆಗೆ ಟಿಫಿನ್ ಮಾಡಿ
ಫಲಹಾರ ತೆಗೆದುಕೊಂಡು ಪುಷ್ಪಕ ವಿಮಾನದಲ್ಲಿ ಕುಳಿತುಕೊಂಡು ಕನ್ಯಾ ಬೇಟೆಗೆ ಹೊರಡುತ್ತಿದ್ದ. ಯಾವಳು ಸುಂದರಿ ಸ್ತ್ರೀ ಕಾಣಿಸ್ತಾಳೆ ಅವಳನ್ನು ಬಲದಿಂದ ತನ್ನ ಕರಲ್ಲಿ ಹಾಕಿ ತನ್ನ ಅಂತಃಪುರಕ್ಕೆ ಸೇರಿಸಿ ಅವ್ರ ಮೇಲೆ ಬಲಾತ್ಕಾರ ಮಾಡ್ತಿದ್ದ. ರಾವಣನ ಈ ದುಷ್ಟ ಚಟ. ಒಂದು ಸಲ ಕಾಡಿನ ಮೇಲಿಂದ ಹೋಗುವಾಗ ತಪಸ್ಸು ಮಾಡ್ತಾ ಇರತಕ್ಕಂಥ ಅಗ್ನಿಕನ್ಯೆಯಾಗಿರ್ತಕ್ಕಂಥ ವೇದವತಿಯನ್ನು ನೋಡ್ತಾನೆ. ಮೋಹಿತನಾಗ್ತಾನೆ. ಬಂದು ಕಣ್ಮುಚ್ಕೊಂಡು ತಪಸ್ಸು ಮಾಡ್ತಾ ಇರೋ ಕೂದಲನ್ನು ಹಿಡಿದು ಜಗ್ತಾನೆ. ಅವಳಿಗೆ ಎಚ್ಚರವಾಗ್ತದೆ. ಎಚ್ಚರವಾದ ಕ್ಷಣಕ್ಕೆ ನೋಡ್ತಾಳೆ ರಾವಣ ತನ್ನ ಕೂದಲು ಹಿಡಿದಿದ್ದಾನೆ. ತನ್ನ ಕೈಯಿಂದ ಜಗ್ಗಿ ಅವನನ್ನು ನೂಕಿ ತಾನು ಬೇರೆ ಆಗ್ತಾಳೆ. ಬೇರೆಯಾಗಿ ಹೇಳ್ತಾಳೆ, ರಾವಣ, ನನ್ನಂಥ ತಪಸ್ವಿ ಸ್ತ್ರೀಯನ್ನು ಮುಟ್ಟಿದ್ದಿ, ಇದರ ಫಲ ನೀನು ಉಣ್ತಿ. ನಾನು ಇದೇ ಜನ್ಮದಲ್ಲಿ ನಿನ್ನ ಮರಣಕ್ಕೆ ನಾನೇ ಕಾರಣೀಭೂತಳಾಗ್ತೇನೆ. ಅಷ್ಟೇ ಅಲ್ಲ, ಇನ್ನೊಮ್ಮೆ ಬೇರೆ ಸ್ತ್ರೀಯರನ್ನು ಈ ರೀತಿಯಾಗಿ ಅವರ ಅನುಮತಿ ಇಲ್ಲದೆ ಅವರ ಹತ್ರ ಅವರನ್ನು ನೀನು ಬಲಾತ್ ಮಾಡಿದರೆ ನಿನ್ನ ಮರಣಕ್ಕೆ ನಾನೇ ಕಾರಣೀಭೂತಳಾಗ್ತಾಳೆ ಅಂದಾಗ ಆಕಾಶದಲ್ಲಿ ದೇವತೆಗಳು ತಥಾಸ್ತು ತಥಾಸ್ತು ಅಂತ ತಿಳ್ಕೊಂಡಂತ ಹೇಳಿದ್ದಾರೆ. ವೇದವತಿ ಆ ರಾವಣನಿಗೆ ಶಾಪವನ್ನು ಕೊಡ್ತಾ ಇದ್ದಾಳೆ. ನಿನ್ನ ಮರಣ ನಿಶ್ಚಿತ, ನಿನ್ನ ಮರಣಕ್ಕೆ ನಾನೇ ಕಾರಣೀಭೂತಳಾಗ್ತೇನೆ, ಎಚ್ಚರ ಎಚ್ಚರ ಅಂತ ತಿಳ್ಕೊಂಡಂತ ಹೇಳ್ತಾಳೆ. ಬಕುಲಾವತಿ ಬಹಳ ಏಕಾಗ್ರತೆಯಿಂದ ಕೇಳ್ತಾ ಇದ್ದಾಳೆ. ಮುಂದೇನಾಯಿತು? ಅವಳು ರಾವಣನ ಮರಣಕ್ಕೆ ಕಾರಣೀಭೂತಲಾದ್ಲು. ಪರಮಾತ್ಮನಿಗೆ ಟೈಮ್ ಇತ್ತು, ಹೇಳ್ತಾ ಇದ್ದಾನೆ. ಬಕುಲಾವತಿಗೂ ಟೈಮ್ ಇತ್ತು, ಕೇಳ್ತಾ ಇದ್ದಾಳೆ. ಅದು ನಮ್ಮದು 1 ಗಂಟೆ ಮುಗಿದೋಗಿದೆ. ಆದ್ದರಿಂದ ವೇದವತಿ ರಾವಣನ ಮರಣಕ್ಕೆ ಹೇಗೆ ಕಾರಣೀಭೂತಳಾದಳು, ಆ ಒಂದು ಸಂದರ್ಭಕ್ಕೂ ಈ ವೆಂಕಟೇಶನ ಶ್ರೀನಿವಾಸನ ಪದ್ಮಾವತಿಯ ಮದುವೆ ಸಂದರ್ಭಕ್ಕೂ ಸಂಬಂಧ ಏನು, ಇದನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಲಿಕ್ಕೆ ಪರಮಾತ್ಮ ಮಾಡುತ್ತೆ. ಅದಕ್ಕೋಸ್ಕರ ದೂರೇ ವಧಾಯ ನಮಕದ ವಿಶೇಷಣ. ಮೊದಲೇ ಯುದ್ಧಕ್ಕಿಂತ ಮೊದಲೇ ಶತ್ರುಗಳನ್ನು ಕೊಂದುಬಿಡ್ತಾನೆ ಅಂತ ಇಲ್ಲಿ ಅರ್ಥೇನು, ತನ್ನ ವಶ ಮಾಡಿಕೊಳ್ತಾನೆ ಅಂತ ಅರ್ಥ. ಮದುವೆಕ್ಕಿಂತ ಮೊದಲೇ ಪದ್ಮಾವತಿಯ ಮನಸ್ಸಿನಲ್ಲಿ ತನ್ನ ಬಗ್ಗೆ ಹಮ್ಕೋ ಉಸ್ನೆ ಮಾರ್ದಿಯಾ ಅಂತ ತಿಳ್ಕೊಂಡಂತಾರಲ್ಲ, ಅವಳ ಮನಸ್ಸನ್ನು ವಶ ಮಾಡಿಕೊಂಡು ಅವಳನ್ನು ತನ್ನ ಪ್ರೇಮ ಪಾಶದಲ್ಲಿ ಕಟ್ಟಿ ಹಾಕಿಬಿಟ್ಟಿದ್ದಾನೆ. ದೂರೇ ವಧಾಯ, ಮದುವೆಗಿಂತ ಮೊದಲೇ. ಮುಂದೇನಾಯಿತು? ಸಂದರ್ಭಗಳೇನು, ಅದನ್ನು ಪುನಃ ನಾಳಿನ ದಿವಸ ನಾವು ತಿಳಿದುಕೊಳ್ಳಕ್ಕೆ ಪ್ರಯತ್ನಿಸೋಣ. ಇತಿ ಅಧ್ಯಕ್ಷತಾ ಪ್ರಸಕ್ತಿ. ಪರಮಾತ್ಮನ ನಾಮದ ಮಹಿಮೆ ಹೇಗಿದೆ ಅಂತ ತಿಳ್ಕೊಂಡಂತಂದರೆ, ಒಂದು ಮೊದಲನೇ ವಿಶೇಷಣ, ಎರಡನೇ ವಿಶೇಷಣಕ್ಕೂ ಮೊದಲನೇ ವಿಶೇಷಣ ಸಂಬಂಧ ಏನು, ಅದರ ನಂತರ ಸಂಬಂಧ ಏನು, ಅದನ್ನು ಕ್ರಮ ಇಟ್ಟುಕೊಂಡ್ರೆ ಯಾವುದೇ ಅವತಾರದ ಕಥೆಯನ್ನು ಜೋಡಿಸ್ಲಿಕ್ಕೆ ಬರ್ತದೆ. ಪರಮಾತ್ಮನ ಅವತಾರದಲ್ಲಿರ್ತಕ್ಕಂಥ ಸೀಕ್ವೆನ್ಸ್ಗಳನ್ನು ಇಲ್ಲಿಯ ವಿಶೇಷಣಗೆ ಜೋಡಿಸಿದಾಗ ಅದ್ಭುತವಾದ ಆನಂದ ಆಗ್ತದೆ. ಇವತ್ತು ನಾವು ಪಶುಪತಯೇ, ಉಗ್ರಾಯ, ಭೀಮಾಯ, ಅಗ್ರೇವಧಾಯ 4 ವಿಶೇಷಣಗಳಲ್ಲಿ ಇವತ್ತಿನ ನಡೆದ ಕಥೆಗೆ ಸಂಬಂಧ ಏನು ಅಂತ ಅನ್ನೋದನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸಿದ್ದೇವೆ. ಉಳಿದದ್ದು ಅನಂತರ ತಿಳಿದುಕೊಳ್ಳೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಶ್ರೀಕೃಷ್ಣಾರ್ಪಣಮಸ್ತು. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥ ರೋಗಾನ್ಮೇ ನಾಶಯಾಶೇಷಾನ್ ಆಶು ಧನ್ವಂತರೇ ಹರೆ. ಅಚ್ಯುತಾನಂತ ಗೋವಿಂದ.
ನಾಮೋಚ್ಚಾರಣ ಭೇಟಜಾತ್ ನಶ್ಯಂತಿ ಸಕಲಾರೋಗ ಸತ್ಯಂ ಸತ್ಯಂ ವದಾಮ್ಯಹಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ. ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾಧಿಕಂ. ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡಲ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.